ओम नमो ब्रह्मादित्यो ब्रह्मविद्यावन्ताय प्रत्यो निर्षिद्धो नमो विद्याः सर्वोपरैः प्रज्ञानकं प्रत्यगतो ब्रह्मीवास्मि तिरुपुराणानाम् आलयं करुणाजगद्धाम भगवत्पादं शङ्करं लोकशङ्करं शङ्कराचार्यं केशवं बादरायणं वन्दे वन्दे चिदानन्दं विधिवतो महावेदान्तारकं सद्गुरुं प्रणतोऽस्म्यहं सदाहं गुरुपदायकं प्रजनीन्द्रं सदा श्रीसद्गुरुं चिदानन्दं सदाचार्यमाश्रये श्रीचिदानन्देन सरस्वती महासद्गुरुभ्यो नमः श्रीशङ्करभगवान् सुरेश्वरो दुर्नाथो ज्ञानवाक्यमं अतीप्रभो ಎಷ್ಟೆಷ್ಟರಬಾ 73 ಇತ್ಯೇವಮಾದಿಭಾಷ್ಯಾರ್ಥಃ ಕ್ರಮೇಣೈಕಾತ್ಮವಸ್ತುನಿ ಯತ್ನೇನ ವಕ್ಷ್ಯತೆ ನ್ಯಾಯಾತ್ ಪೂರ್ವಪಕ್ಷ ನಿರಾಸತಃ ಭಾಷೆ ಒಂದೇ ಕ್ರಮೇಣ ಏಕಾತ್ಮವಸ್ತುನಿ ಯತ್ನೇನ ವಕ್ಷ್ಯತೆ ನ್ಯಾಯಾತ್ ಪೂರ್ವಪಕ್ಷ ನಿರಾಸತಃ ಪೂರ್ವಪಕ್ಷವನ್ನು ಅಲಗಡುವುದರ ಮೂಲಕವಾಗಿ ಸರ್ವೋಪಯಂ ವೇದ ಈ ರೀತಿಯಾಗಿರ್ತಕ್ಕಂಥ ಭಾಷ್ಯಾರ್ಥ ಇದೆಯಲ್ಲ ಅದು ಕ್ರಮವಾಗಿ ಐಕಾತ್ಮ ವಸ್ತುವಿನಲ್ಲಿಯೇ ಯತ್ನಪೂರ್ವಕವಾಗಿ ಹೇಳಲಾಗುತ್ತದೆ. ಯತ್ನಪೂರ್ವಕವಾಗಿ ಐಕಾತ್ಮ ವಸ್ತುವಿನಲ್ಲಿಯೇ ಅದು ಹೇಳ ಪೂರ್ವಪಕ್ಷನ ಆ ಪೂರ್ವಪಕ್ಷಿ ಇಲ್ಲ ವೇದಾಂತ ಐಕಾತ್ಮ ವಸ್ತುವನ್ನು ಹೇಳಲ್ಲ, ವೇದಾಂತ ನಿಯೋಗವನ್ನು ಹೇಳುತ್ತೆ, ಇಲ್ಲ ಕರ್ಮವನ್ನು ಹೇಳುತ್ತೆ, ಇಲ್ಲ ದೇವತಾದ ವಿಚಾರ ಹೇಳುತ್ತೆ, ಇಲ್ಲ. ಈ ರೀತಿಯಾದಂತಹ ಭಾಷ್ಯವಾಕ್ಯಾರ್ಥವು ಹಂಗಿಸು ಮಾಡಿ ಈ ರೀತಿಯಾಗಿರುವುದೇ ಮೊದಲಾದ ಭಾಷ್ಯಾರ್ಥವು ಆದಿ ಶಬ್ದ ಇದೆಯಲ್ಲ, ಭಾಷ್ಯಾರ್ಥವು ಪೂರ್ವಪಕ್ಷವನ್ನು ನಿರಾಸ ಮಾಡುವುದರ ಮೂಲಕ ಪೂರ್ವಪಕ್ಷವನ್ನು ನಿರಾಸೆ ಮಾಡುವುದರ ಮೂಲಕ ಪೂರ್ವಪಕ್ಷವನ್ನು ತೆಗೆದುಹಾಕುವುದರ ಮೂಲಕ ಯುಕ್ತಿಯಿಂದ ಕ್ರಮಕ್ರಮವಾಗಿ ಏಕಾತ್ಮ ವಸ್ತುವಿನಲ್ಲಿಯೇ ಯತ್ನಪೂರ್ವಕವಾಗಿ ಹೇಳಲಾಗುತ್ತದೆ. ಐಕಾತ್ಮ ವಸ್ತುವಿನ ವಿಷಯದಲ್ಲಿಯೇ ಅನಂತೇಶ ಅನೂಪ ಉಂಟು ಒಂದು ನಿಮಿಷ.
ವ್ಯವಹಾರ ವಿಷಯ. ಹಾ, ವಿಷಯ ಅಲ್ಲ, ಪಾಠ ವಿಷಯ ಅಲ್ಲ. ಹಾ ಹಾ ಕ್ರಮಕ್ರಮವಾಗಿ ಆ ಐಕಾತ್ಮ ವಸ್ತು ಅಂದ್ರೆ ವಿಷಯದಲ್ಲಿ ಇದೇ ಮೊದಲಾಗಿರ್ತಕ್ಕಂತಹ ವ್ಯಾಖ್ಯಾರ್ಥವು ಪೂರ್ವಕ್ಕೆ ನಿರಾಸ ಮಾಡುವ ಮೂಲಕ ನ್ಯಾಯದಿಂದ ಕ್ರಮಕ್ರಮವಾಗಿ ಐಕಾತ್ಮ ವಸ್ತುವಿನಲ್ಲಿಯೇ ಹೆಚ್ಚಿನ ಪ್ರಯತ್ನದಿಂದ ಹೇಳಿರುತ್ತದೆ. ಭಾಷ್ಯಾರ್ಥವೂ ಹೇಳಿರುತ್ತದೆ, ಭಾಷ್ಯಾರ್ಥವೂ ಹೇಳಲ್ಪಡುತ್ತದೆ. ಭಾಷ್ಯಾರ್ಥ ವಕ್ಷ್ಯತೆ, ಭಾಷ್ಯಾರ್ಥ ವದಾಮಃ. ಭಾಷ್ಯಾರ್ಥವು ಹೇಳಲ್ಪಡುತ್ತದೆ. ಪ್ರಯತ್ನಪೂರ್ವಕವಾಗಿ ಅದನ್ನು ಹೇಳಲಾಗುತ್ತದೆ. ಹಾ, ವೇದಾಂತ ವಚಸಾಂ ಸ್ವಾಸ್ಥ್ಯ ಬರ್ಕೊಂಡ್ರ ವೇದಾಂತ ವಚಸ. ಗೊತ್ತಾಯ್ತು ಕೇಳ. ಇದು ಲಾಸ್ಟ್ ಲೈನು ಐಕ್ಯಾತ್ಮ್ಯ ವಸ್ತು ವಿಷಯದಲ್ಲಿ ಅದ್ ಮುಂದಕ್ಕೆ ಹೋಗ್ಲಿಲ್ಲ. ವಿಷಯದಲ್ಲಿ ಯತ್ನಪೂರ್ವಕವಾಗಿ ಹೇಳಲಾಗುತ್ತದೆ. ಅದರ ವಿಷಯದಲ್ಲಿಯೇ ಯತ್ನಪೂರ್ವಕ ಹೇಳಲಾಗುತ್ತದೆ. ಅಷ್ಟು ಯತ್ನಪೂರ್ವಕವಾಗಿ ಹೇಳಲಾಗುತ್ತದೆ, ಅದರ ಬಗ್ಗೆನೇ ಹೇಳ್ತೀವಿ ಅಂತ. ವೇದಾಂತ ವಚಸಾಂ ಸ್ವಾರ್ಥೆ ಸಾಮಾನ್ಯಂ ನ ವಿಹನ್ಯತೆ ಮಾನಲಕ್ಷಣ ಸದ್ಭಾವಾತ್ ಜ್ಯೋತಿಷ್ಠೋಮಾದಿ ವಾಕ್ಯವತ್. ಮಾನಲಕ್ಷಣ ಸದ್ಭಾವಾತ್ ಜ್ಯೋತಿಷ್ಠೋಮಾದಿ ವಾಕ್ಯವತ್. ವೇದಾಂತ ಸ್ವಾರ್ಥೆ ಪ್ರಾಮಾಣ್ಯಂ ನ ವಿಹನ್ಯತೆ ಮಾನಲಕ್ಷಣ ಸದ್ಭಾವಾತ್ ಜ್ಯೋತಿಷ್ಠೋಮಾದಿ ವಾಕ್ಯವತ್. ಜ್ಯೋತಿಷ್ಠೋಮಾದಿ ವಾಕ್ಯಗಳಿಗೆ ಹೇಗೆ ಪ್ರಮಾಣ ಇರೋದ್ರಿಂದ ಅದರ ಪ್ರಾಮಾಣ್ಯ ಹೋಗಲ್ವೋ? ಶ್ರುತಿ ಹೇಳ್ತಾ ಇರೋದು, ಶ್ರುತಿ ಹೇಳ್ತಾ ಇರೋದು ಅಪ್ರಮಾಣಕ್ಕಾಗತ್ತ. ಜ್ಯೋತಿಷ್ಠೋಮ, ಚಾತುರ್ಮಾಸ್ಯ, ಅಗ್ನಿಹೋತ್ರ ಇತ್ಯಾದಿ ಯಾಗಗಳಿಗೆ ಪ್ರಾಮಾಣ್ಯವನ್ನು ಯಾವ ರೀತಿ ನೀವು ಹೇಳ್ತಿದ್ರು, ಅದ್ರ ಪ್ರಾಮಾಣ್ಯ ಬರೋದು ಇದು ನಿಶ್ಚಿತ ಫಲದ ವಿಜ್ಞಾನೋತ್ಪಾದಕತ್ವ. ಪ್ರಾಮಾಣ್ಯಕ್ಕೆ ಕಾರಣ ವೇದ ಹೇಳೋದು ಕಾರಣ ಅಲ್ಲ. ಸಂಶಯ, ಮಿಥ್ಯಾಜ್ಞಾನ, ಅಜ್ಞಾನವಿಲ್ಲದೆ ಇರತಕ್ಕ ರೂಪದಿಂದ ಅರಿವು ಉಂಟಾಗುತ್ತೆ. ಮೂರು ಪ್ರಕಾರವೂ ಇಲ್ಲದೆ ಇರುವ. ಸಂಶಯವಾಗಿ ಹೇಳಿದ್ರು ಪ್ರಮಾಣ ಅಲ್ಲ, ತಪ್ಪಾಗಿ ಹೇಳಿದ್ರು ಪ್ರಮಾಣ ಅಲ್ಲ, ಗೊತ್ತಾಗದೆ ಹೋದ್ರು ಪ್ರಮಾಣ ಅಲ್ಲ. ಅದು ಮೂರು ರೀತಿಯೂ ಇಲ್ಲದೆ ರೀತಿಯಿಂದ ಹೇಳುತ್ತೆ, ಅರಿವು ಉಂಟು ಮಾಡಿಕೊಡುತ್ತೆ. ಸಂಶಯ ಅಜ್ಞಾನ, ಸಂಶಯಜ್ಞಾನ, ಮಿಥ್ಯಾಜ್ಞಾನ ರಹಿತವಾಗಿ ಅರಿವನ್ನುಂಟು ಮಾಡಿಕೊಡುವುದರಿಂದ ಪ್ರಾಮಾಣ್ಯ ಬರುತ್ತೆ. ಪ್ರಾಮಾಣ್ಯ ವೇದಾಂತ ವಾಕ್ಯಗಳಿಗೂ ತನ್ನ ಅರ್ಥದಲ್ಲಿ ಪ್ರಾಮಾಣ್ಯವು ಬಿಟ್ಟು ಹೋಗುವುದಿಲ್ಲ. ವೇದಾಂತ ವಾಕ್ಯಗಳಿಗೂ ಉಪನಿಷತ್ ವಾಕ್ಯಗಳಿಗೂ ಅಂತ ತನ್ನ ಅರ್ಥದಲ್ಲಿ ಪ್ರಾಮಾಣ್ಯವು ಬಿಟ್ಟು ಹೋಗುವುದಿಲ್ಲ. ನನ್ನ ಅರ್ಥದಲ್ಲಿ ಪ್ರಾಮಾಣ್ಯ ಬಿಟ್ಟು ಹೋಗುವುದಿಲ್ಲ. ಏಕೆಂದ್ರೆ ಪ್ರಮಾಣಕ್ಕೆ ಏನು ಲಕ್ಷಣ ಇದೆಯೋ ಆ ಲಕ್ಷಣದಿಂದ ಅದು ಕೂಡಿಕೊಂಡಿದೆ. ಪ್ರಮಾಣಕ್ಕೆ ಏನ್ ಲಕ್ಷಣ ಇದೆಯೋ
ಪ್ರಮಾಣಕ್ಕೆ ಏನ್ ಲಕ್ಷಣ? ಅನಧಿಗತ ಅಬಾಧಿತ ಅಸಾಧಾರಣ ಫಲವದ್ ವಿಷಯಕಂ ಪ್ರಮಾಣ. ನಿಶ್ಚಿತ ಫಲವದ್ ವಿಜ್ಞಾನೋತ್ಪಾದಕ. ಪ್ರಮಾಣಕ್ಕೆ ಏನ್ ಲಕ್ಷಣ ಇದೆಯೋ ಅನಧಿಗತ ಅಬಾಧಿತ ಅಸಾಧಾರಣವಾದ ಫಲವದ್ದುಳ್ಳದ್ದಾದ ನಿಶ್ಚಿತ ವಿಜ್ಞಾನೋತ್ಪಾದಕತ್ವ ಪ್ರಾಮಾಣಿಕ ಇದು ಕಾರಣ. ಅದು ಪಟ್ಟಿದೆ. ಅದು ಕೂಡಿಕೊಂಡಿದೆ. ಅದು ಅಸಾಧಾರಣ ಅನಧಿಗತಾದಿ ವಿಶೇಷಣಗಳಿಂದ ಕೂಡಿಕೊಂಡಿದೆ. ಅನಧಿಗತ ಅಬಾಧಾದಿ ವಿಶೇಷಣಗಳಿಂದ ಕೂಡಿಕೊಂಡಿದೆ. ಜ್ಯೋತಿಷ್ಠೋಮ ವಾಕ್ಯಗಳಿಗೆ ಹೇಗೋ ಹಾಗೆಯೇ ಇದಕ್ಕೂ ಅದು ಹೇಳ್ಬೇಕಾಯ್ತು. ಅದೃಷ್ಟ ಅದು ಅವನು ಒಪ್ಕೊಂಡ್ಬಿಟ್ಟಿದ್ದಾನೆ. ಜ್ಯೋತಿಷ್ಠೋಮ ವಾಕ್ಯ ಪ್ರಾಮಾಣ್ಯ ಅವರೇ ಒಪ್ಕೊಂಡ್ಬಿಟ್ಟಿದ್ದಾನೆ. ಅದನ್ನ ಇವು ಸಿದ್ಧಪಡಿಸಬೇಕಾಗಿಲ್ಲ. ಹಾ ಮಲ್ಲಿಕಮ್ಮ ಇದಕ್ಕೆ ಹೋಗ್ತಿದಾರಂತೆ, ಹಳೆಯ ಪುಸ್ತಕ ಇಸ್ಕೋಬೇಕಾಗ್ತದೆ. ಅವರೇ ಹೋಗ್ತಿರ್ತಾರೆ. ಹಾಗಾಗಿ ಅದು ಒಂದೇ ನಂಗೆ ಬೇಕಾಗಿತ್ತು. ವೇಷಾಪಹಾರ ಇಚ್ಛಿಸ್ಕೊಡ್ರಿ, ಅದನ್ನ ಇಚ್ಛಿಸ್ಕೊಡಿ. ಅಷ್ಟೆಲ್ಲ ಸಂಸ್ಕೃತ ಓದಕ್ಕೆ ಅದಲ್ಲ ಇದು ಇತಿಹಾಸ ಇದು ಗುರುಗಳೇ ನಾವು ಓದಲ್ಲ ಗುರುಗಳೇ. ಓದಿ ಸಾರ್, ತಮಾಷೆ ಅಲ್ಲ. ನಿಮ್ಗೆ ಇಷ್ಟ ಇದೆ ಓದ್ತಾ ಹೋದ್ರೆ ಆಮೇಲೆ ತಪ್ಪು ವಿಚಾರ ಹೇಗೆ ತಗೊಂಡಿದ್ದಾರೆ ಗೊತ್ತಾ? ಅವ್ರೆ ತಪ್ಪು ವಿಚಾರ ಬಾಯಿ ಮಾಡಿದ್ದಾರೆ. ಇಲ್ಲ ಅಂತಿಲ್ಲ ಅವ್ರೆ, ಓದೋದ ಖಂಡಿತ ತಗೋತಿದ್ದೆ. ಯಾಕೆ ಓದಲ್ಲ? ಇವಾಗ ಯಾವ್ದು ಓದಲ್ಲ ಅವ್ರೆ. ಗೊತ್ತಲ್ಲ, ಮತ್ತೆ ಸೂತ್ರ ಭಾಷೆ ಓದ್ತಾ ಇದ್ದೀರಾ? ಭಾಷಾ ಒಂದು 3ನೇ ಇದನ್ನ ತಗೊಂಡೆ ಮೊನ್ನೆ, ನೇತಿ ವಿಚಾರನ. ಅಲ್ಲಿ ಸಂಶಯ ಬಂತು. ಅದ್ರ ಮುಂದಕ್ಕೆ ಹೋದೆ ನಿನ್ನೆ. ಅಲ್ಲಿ ಇದೇನಿದು ಕರೆಕ್ಟ್ ಆಗಿದೆ. ಪ್ರಕಾಶ ಕರ್ಮಣ್ಯಭ್ಯಾಸ ಪ್ರಕಾಶ ಜೀವಾತ್ಮ ಆಗ್ಬಿಟ್ಟಿದೆ, ಆತ್ಮಾತ್ಮ ಆಗ್ಬಿಟ್ಟಿದ್ದಾರೆ. ಅಲ್ಲ, ಸ್ವಾಮಿಗಳು ಭಾಷಿಕಾರು ಏನು ಬರ್ದಿಲ್ಲ, ಪ್ರಕಾಶ ಏನು ಬರ್ದಿಲ್ಲ. ಅದಕ್ಕೆ ಅವ್ನು ಜೀವ ಏನ್ ನೋಡ್ಕೊಟ್ಟಿದ್ದಾನೆ. ಅದು ಯಾಕೋ ಗೊತ್ತಿಲ್ಲ, ಯಾವ ಕಾರಣಕ್ಕಾನೋ ಭಾಷಿಕಾರರು ಇದಕ್ಕೆ ಅರ್ಥನೇ ಬರ್ದಿಲ್ಲ ಅಂತ. ಹೌದು, ಅದಕ್ಕೆ ಇವರು ಈಗ 3 ವ್ಯಾಖ್ಯಾನ ಇದೆ. ಆನಂದಗಿರಿ ಎಲ್ಲ ಅಲ್ಲಿ ಜೀವ ಪರವಾದ ಉಪಾಧಿಯ ಸಂಪರ್ಕದಿಂದ ಅಂತ ಮಾಡಿದ್ದಾರೆ. ಇಲ್ಲಿ ಇದರಲ್ಲಿ 3 ವ್ಯಾಖ್ಯಾನ ಅಂದ್ರೆ ಅನುಭೂತಿ ಸ್ವರೂಪ ಅನ್ನೋದು ಪ್ರಕಟಾರ್ಥ ವಿವರಣ, ಭಾಷ್ಯ ಪ್ರಕಾಶಕ ಒಂದು, ನ್ಯಾಯ ನಿರ್ಣಯ, 3 ಜನ ಆತ್ಮ ಕೆಲಸ ಮಾಡಿದ್ದಾರೆ. ನೋಡಿದೆ ನನ್ಗೆ ಇದು ಆನ್ಲೈನ್ ಇದೆ, ಇದು ಅಷ್ಟು ಪೇಜಸ್ ಮಿಸ್ಸಿಂಗ್, ಅಲ್ಲಿ 3 ಪೇಜ್ ಮಿಸ್ಸಿಂಗ್. ಅಲ್ಲ, ಅದು ತಂದಲ್ಲ, ಅದನ್ನು ಭಾಮತಿ ಕಲ್ಪತರು ನ್ಯಾಯ ನಿರ್ಣಯ ಅದರಲ್ಲಿ ಏನು ಬರದೇ ಇಲ್ಲ, ಏನು ಬರ್ದಿಲ್ಲ. ನೋಡ್ದೆ ಭಾಮತಿ ಕಲ್ಪಿತರು ನ್ಯಾಯ ಕಲ್ಪಿತರು ಪರಿಮಳ, ಆ 3ರಲ್ಲೂ ಈ ಬಗ್ಗೆ ಸ್ಪಷ್ಟಾರ್ಥ ಆಗ್ಬಿಟ್ಟಿದ್ದಾರೆ. ಅವರು ಈಗ ಅದನ್ನ ಇದು ಮಾಡ್ಬಿಟ್ಟು ಒಂದು ಬಗ್ಗೆ ಟಿಪ್ಪಣಿ ಬರ್ತೀವಿ. ಯಾಕೋ ಏನೋ ಭಾಷ್ಯಕಾರರು ಇದಕ್ಕೆ ಅರ್ಥ ಸ್ಪಷ್ಟ ಅನುಭವಿಸ್ತಾ ಇಲ್ಲಿ. ಇವರು ವ್ಯಾಖ್ಯಾನಕಾರರು ಇದನ್ನ ಆತ್ಮಪರವಾಗಿ ಮಾಡಿದ್ದಾರೆ ಅಂತ ಒಂದು ಟಿಪ್ಪಣಿ ಕೊಟ್ಟ. ನಾನು ಸ್ವಾಮಿಗಳನ್ನು ನೋಡಿದೆ, ಸ್ವಾಮಿಗಳು ಸೂತ್ರದ ಅರ್ಥನೇ ಬೇರೆ ರೀತಿ ಮಾಡಿದ್ದಾರೆ. ಸೂತ್ರಕ್ಕೆ ಅರ್ಥ ನೋಡಿದ್ರೆ ಭಾಷೆಗೆ ಅರ್ಥ ಬಂದಿಲ್ಲ. ಅಲ್ಲ, ಸೂತ್ರಕ್ಕೂ ಸ್ವಾಮಿಗಳು ತೋರಿಸಿರೋ ಅರ್ಥ ಬೇರೆ, ಇವ್ರು ತೋರಿಸಿರೋ ಅರ್ಥ ಬೇರೆ. ಇವರು ಪ್ರಕಾಶ, ಸ್ವಾಮಿಗಳು ಪ್ರಕಾಶ ಅಂದ್ರೆ ಆ ಬೆಳಕಿಗೆ ತಗೊಂಡಿದ್ದಾರೆ. ಇವರು ಪ್ರಕಾಶ ಅಂದ್ರೆ ಆತ್ಮ ಅಂತ ಮಾಡಿದ್ದಾರೆ ಇವರೆಲ್ಲ. ಅಲ್ಲ, ಸ್ವಾಮಿಗಳು ರಿಪೀಟ್ ಆಗುತ್ತೆ, ಪುನರುಕ್ತಿ ಆಗುತ್ತೆ. ಪುನರುಕ್ತಿ ಅಂದ್ರೆ ಪ್ರಕಾಶಿಷ್ಟ ಬೀಜ ಒಂದು ಪ್ರಕಾಶ ಇದೆ ಅಲ್ಲಿ. ಒಂದು ಅವಿಶೇಷತ್ವಕ್ಕೆ ಒಂದು ವಿಶೇಷತ್ವಕ್ಕೆ ಅಂತ ತಗೊಂಡಿದ್ದಾರೆ ಸ್ವಾಮಿ. ಅಲ್ಲ, ವಿಶೇಷಕ್ಕೆ ಉಪಾಧಿ ಸಂಪರ್ಕದಿಂದ ಸ್ವತಃ ಅದು ಯಾವುದು ಇದಿಲ್ಲ ಅಂತ ಅರ್ಥದಲ್ಲಿ ತಗೊಂಡಿದ್ದಾರೆ ಸ್ವಾಮಿ. ವಿಶೇಷಕ್ಕೆ ಉಪಾಧಿ ಸಂಬಂಧ, ವಿಶೇಷಕ್ಕೆ ಉಪಾಧಿ ಸಂಬಂಧ. ಹಾಗೆ ಪ್ರಕಾಶಕ್ಕೆ ಯಾವ ವಿಶೇಷವೂ ಇಲ್ಲ. ಸ್ವಾಮಿಗಳು ಎರಡನ್ನೂ ಭೌತಿಕ ಪ್ರಕಾಶ ಅಂತ ತಗೊಂಡಿದ್ದಾರೆ ಸೂತ್ರಾರ್ಥದಲ್ಲೇನೆ. ಸೂತ್ರನ ಅನ್ವಯ ಮಾಡುವ ಅಲ್ಲೂ ಸ್ಪಷ್ಟ ಬ್ರಾಕೆಟ್ ಹಾಕೊಂಡ್ಬಿಟ್ಟಿದ್ದಾರೆ. ನಾನು ನೋಡ್ದೆ ಕ್ಲಿಯರ್ ಇಲ್ಲ ಸ್ವಾಮಿಗಳಲ್ಲಿ. ಸ್ವಾಮಿಗಳು ಮಾಡಿರೋ ಅಂತ ತಗೊಂಡ್ರೆ ಇವ್ರೆ ಭಾಷಿಕಾರ ಇದು ಸಮಂಜಸವಾಗಿ ಹೊಂದ್ಕೊಳ್ಳುತ್ತೆ. ಅಂದ್ರೆ ಕರ್ಮಣ್ಯಭ್ಯಾಸ ಅಭ್ಯಾಸ ಏನಿದೆ ಮಾಡಿದ್ದಾರೆ ಭಾಷಿಕಾರರು. ಅಭ್ಯಾಸ ಏನಿದೆ? ಅಲ್ಲ, ಅಭ್ಯಾಸ ಕೊನೆಗೆ ಅದು ಹೇತು. ಯಾಕೆಂದ್ರೆ ಶ್ರುತಿಯಲ್ಲೂ ಮತ್ತೆ ಮತ್ತೆ ಇದನ್ನ ಹೇಳಿದೆ, ಜೀವಾತ್ಮರ ಇತ್ತು. ಕರ್ಮಸು ಏನು? ಕರ್ಮಸು ಅಂತ ಕರ್ಮ ಅಂದ್ರೆ ಅಲ್ಲಿ ಆಬ್ಜೆಕ್ಟ್, ಇದ್ರ ಕರ್ಮ ಅಲ್ಲ, ಕ್ರಿಯೆ ಕರ್ಮ ಅಲ್ಲ. ವಸ್ತುವಿನಲ್ಲಿ ಅದೇ ವಸ್ತುವಿನಲ್ಲಿ ವಿಶೇಷ ತೋರುತ್ತೆ ಅಂತ. ಬೆಳಕು, ಸೂರ್ಯ ಮತ್ತೆ ಇದು ಏನದು ಆಕಾಶ, ಇವುಗಳು ವಸ್ತು ಯಾವ್ಯಾವ್ದು ಅಂದ್ರೆ ಈ ಬೆರಳು, ಆಮೇಲೆ ನೀರು, ಅಂಗುಲಿ, ಆ ವಸ್ತುಗಳಿಗೆ ಕರ್ಮಸು ಅಂತಿದ್ದಾರೆ. ಸೂತ್ರಕಾರಿಗೆ ಅರ್ಥ ಇದೆಯೋ ಇಲ್ವೋ? ಅವರೇ ಬಂದು ನೋಡಿ ಈ ಸೂತ್ರ ಮಾಡಿದೀರ, ನಾನು ಇದ ನನ್ ಸೂತ್ರ ಅಲ್ಲ, ಅವಾಗ ನಂದಲ್ಲ ಅಂತ ಬರೀ ಅಂತಾರೆ. ವೇದಾಂತ ವಾಕ್ಯಗಳಿಗೆ
ತನ್ನ ಅರ್ಥದಲ್ಲಿ ಪ್ರಾಮಾಣ್ಯವು ಏನಿದೆ ಅದು ಬಿಟ್ಟು ಹೋಗುವುದಿಲ್ಲ. ಏಕೆಂದ್ರೆ ಪ್ರಮಾಣಕ್ಕೆ ಏನ್ ಲಕ್ಷಣವೋ ಆ ಲಕ್ಷಣ ಅದಕ್ಕಿದೆ. ಜ್ಯೋತಿಷ್ಠೋಮಾದಿ ವಾಕ್ಯಗಳಂತೆಯೇ ಇದನ್ನು ತಿಳಿಯಬೇಕು ಎಂಬುದೆಯೋ. ಪ್ರಮಾಣಗಳಿಗೆ ಏನ್ ಲಕ್ಷಣವಿದೆಯೋ ಆ ಲಕ್ಷಣ ಇದಕ್ಕಿದೆ. ಅಬಾಧಿತ ಅನಧಿಕೃತ ಅಬಾಧಿತ ಲಕ್ಷಣ. ಜ್ಯೋತಿಷ್ಠೋಮಾದಿ ವಾಕ್ಯಕ್ಕೆ ನೀವು ಒಪ್ಕೊಂಡ ಹಾಗೆ ಇದಕ್ಕೂ ಇದೆ. ಜ್ಯೋತಿಷ್ಠೋಮಾದಿ ವಾಕ್ಯಗಳಂತೆಯೇ ಇದಕ್ಕೂ ತಿಳಿಯಬೇಕು ಎಂಬುದೆಯೋ. ಏನು ಬರೆದಿದ್ದಾನೆ, ಏನೋ ಉಳಿಸ್ಕೊಳಿದ್ದಾನೆ ಆತ್ಮ ಏನೋ ಬರ್ಕೊಳ್ಳಿ. ನೈವ ಕಾರ್ಯಕನಿಷ್ಠಾನೇ ವ್ಯವಹಾರೇ ವಚಾಂಸಿ ನಿಯಮೇನ ಪ್ರಯುಜ್ಯಂತೆ ಮಿತಿರಸ್ತಿತೆ. ನೈವ ಕಾರ್ಯೈಕನಿಷ್ಠಾನಿ ವ್ಯವಹಾರೇ ವಚಾಂಸಿ ನಿಯಮೇನ ಪ್ರಯುಜ್ಯಂತೆ ಇತ್ಯತ್ರ ಮಿತಿರಸ್ತಿತೆ. ನ ಏವ ಕಾರ್ಯೈಕನಿಷ್ಠಾನಿ ವ್ಯವಹಾರೇ ವಚಾಂಸಿ ಹಿ ನಿಯಮೇನ ಪ್ರಯುಜ್ಯಂತೆ ಇತಿ ಅತ್ರ ಮಿತಿಃ ಅಸ್ತಿ ತೇ. ವ್ಯವಹಾರೇಪಿ ವಚಾಂಸಿ ನಿಯಮೇನ ಕಾರ್ಯಕನಿಷ್ಠಾನಿ ಇತಿ ಮಿತಿರ್ ನಾಸ್ತಿ ಅಂತ ಇದ್ದಾರೆ. ವ್ಯವಹಾರದಲ್ಲೂ ಕೂಡ ಮಾತುಗಳು ಏಕಾಂತವಾಗಿ ಕಾರ್ಯಕನಿಷ್ಠವಾಗಿಯೇ ಪ್ರಯೋಗ ಮಾಡಲ್ಪಡುತ್ತದೆ ಎಂಬುದಾಗಿ ನಿನಗೂ ಪ್ರಮಾಣ ಇದೆ. ಆಧಾರ ಭಾಗದ ಕಾರ್ಯಗಳು ಅಷ್ಟು ಮೇರು ಅಣ್ಣ ಕಾರ್ಯ ಅಯಂ ರತ್ನಾಕರ ಸಮುದ್ರ ಅದೇನ್ ಮಾಡೋದೇನಿದೆ ಅಲ್ಲಿ? ವ್ಯವಹಾರೇ ಪೀ ತಗೋಬೇಕು. ವ್ಯವಹಾರದಲ್ಲೂ ಕೂಡ ಬರ್ಕೊಳ್ಳಿ, ವ್ಯವಹಾರದಲ್ಲೂ ಕೂಡ ವಾಕ್ಯಗಳು ಏಕಾಂತವಾಗಿ ನಿಯಮೇನ ಏಕಾಂತವಾಗಿ ಶೂರ್ಲಿ ಖಡಾಖಂಡಿತವಾಗಿ ಖಡಾಖಂಡಿತವಾಗಿ ಕಾರ್ಯಕನಿಷ್ಠವಾಗಿ ಮಾಡಬೇಕಾದದ್ದಲ್ಲಿಯೇ ನೆಲೆ ನಿಂತದ್ದಾಗಿ ಪ್ರಯೋಗ ಮಾಡಲ್ಪಡುತ್ತದೆ. ಠಾನಿ ಪೈಜಿ ಮಾಡಬೇಕಾದದ್ದಲ್ಲೇ ನೆಲೆ ನಿಂತದ್ದಾಗಿ ಪ್ರಯೋಗಿಸಲ್ಪಡುತ್ತದೆ ಎಂಬ ವಿಷಯದಲ್ಲಿ ನೆಲೆ ನಿಂತದ್ದಾಗಿ ಪ್ರಯೋಗಿಸಲ್ಪಡುತ್ತದೆ. ಪ್ರತಿಯೊಂದು ವಾಕ್ಯ ಅದೇನು ಅದು ಬೇರೆ ಮರ ಹೋಗಿ ಹತ್ತುದ ಸಲ ಅದು ಕಡಿದ ಸಲ ಯಾರ್ದು ಇಲ್ಲ ಅಂತೇಳಿ ಹಾಗೆ ಯಾಕೆ ನೀವು ಎಲ್ಲಾ ವಾಕ್ಯವು ಕ್ರಿಯೆಯಲ್ಲಿ ತಪ್ಪರೆ ಆಗ್ಬೇಕು ಯಾಕಂತೀಯಾ ಅಂತ. ಅದು ವ್ಯವಹಾರದಲ್ಲೂ ಕೂಡ ವಾಕ್ಯಗಳು ಕಾರ್ಯಕನಿಷ್ಠವಾಗಿ ಏಕಾಂತವಾಗಿ ಪ್ರಯೋಗಿಸಲ್ಪಡುತ್ತದೆ ಎಂಬುದೇನು ಇಲ್ಲ. ಅದು ಎಂಬುದಕ್ಕೆ ಈಗ ಪ್ರಮಾಣವೇನು ಇರುವುದು, ನಿನಗೆ ಏನು ಪ್ರಮಾಣವಿಲ್ಲ. ತೇ ಮಿತಿ ನಾಸ್ತಿ. ಹಂಗೆ ಬಿಡ್ದಾನ ಚಪಾತಿ ಹಂಗೆ ಬಿಡ್ದಾನ. ನಾನೇನು ವ್ಯಾಖ್ಯಾನ ನೋಡಿ ಹೇಳಿಲ್ಲ. ವ್ಯಾಖ್ಯಾನ ಹೋಗೋದು ಇಲ್ಲ. ನಾ ಕೊನೆಗೆ ನೋಡ್ತೀನಿ ವ್ಯಾಖ್ಯಾನ. ನನಗೆ ಏನು ಓದಿದಾಗ ಏನ್ ತೋರಿಸುತ್ತೋ ಅದನ್ನೇ ಹೇಳೋದು. ನಮ್ಗೆ ಅದು ಇಷ್ಟ. ನಾವು ಅದಕ್ಕೆ ಅಡಿಕ್ಟ್ ಆಗ್ಬಿಡ್ತೀವಿ. ನಾವು ವ್ಯಾಖ್ಯಾನ ನೋಡ್ಬಿಟ್ರೆ ಅದ್ ನಮ್ಮನ್ನ ಹಿಡಿದು ಬಿಡುತ್ತೆ. ಅದು ಬಲ ಅರ್ಥ ಮಾಡೋದು ಅಂತ ಫಸ್ಟ್ ನಿಂಗೆ ಏನ್ ತೋರಿಸಿದ ಅರ್ಥ. ಆಮೇಲೆ ನಾನು ತಪ್ಪ ಅದ ತಿದ್ಕೋ. ಅದು ಪ್ರಾಮಾಣಿಕತೆ ಇರ್ಬೇಕು. ನಾನು ಹೇಳಿ ಸಾಧಿಸ್ಕೊ ಹಠ ಮಾಡುವಂತ ನಾನು ಹೇಳಿದ್ರು ತಪ್ಪಾಯ್ತು, ವ್ಯತ್ಯಾಸವಾಯ್ತು, ಯುಕ್ತಿ ಕೊಟ್ಟು ದೃಷ್ಟಾಂತ ಕೊಟ್ಟು ಹೊಂದಲ್ಲ ಅಂತ ಅನ್ಸಿದ್ರೆ ಹೌದು ಕರೆಕ್ಟ್ ಹೇಳಿದ್ರೆ ತಪ್ಪಾಯ್ತು ಇದ್ಕೋಬೇಕು. ಅದ್ರಲ್ಲಿ ಆದ್ರೆ ಪೂರ್ತಿ ಮಕ್ಕಿ ಅವ್ರನ್ನೇ ಫಾಲೋ ಮಾಡ್ತಿದ್ದಿದ್ರೆ ನಿಮ್ದು ಸ್ವಂತಿಕೆ ಬೆಳೆಯೋದೇ ಇಲ್ಲ. ಸ್ವಂತಿಕೆ ಬೆಳೆಸ್ಕೋಬೇಕು. ವ್ಯವಹಾರದಲ್ಲೂ ಕೂಡ ವಾಕ್ಯಗಳು ಏಕಾಂತವಾಗಿ ಕಾರ್ಯಕನಿಷ್ಠವಾಗಿಯೇ ಪ್ರಯೋಗಿಸಲ್ಪಡುತ್ತದೆ ಎಂಬ ವಿಷಯದಲ್ಲಿ ನಿನಗೆ ಯಾವ ಪ್ರಮಾಣವೂ ಇರುವುದಿಲ್ಲ. ಇದು ಕರೆಕ್ಟ್ ವಾಕ್ಯ ಶ್ಲೋಕಾರ್ಥ ರೆಕಾರ್ಡ್ ಆಗಿದೆ ಇದಲ್ಲ. ಹಾಗಿದ್ಮೇಲೆ ತೊಂದರೆ ಇಲ್ಲ, ಮುಂದಕ್ಕೆ ಹೋಗೋಣ. ಏನ್ ತಪ್ಪು ಮಾಡ್ಕೊಂಡ್ರು ಅದೇಗ ಪ್ರಯೋಗಿಸಲ್ಪಡುತ್ತದೆ ಎಂಬ ವಿಷಯದಲ್ಲಿ ನಿನಗೂ ಪ್ರಮಾಣವಿಲ್ಲ. ಹೇ ಮಿತ್ರಪಿ ನಾಸ್ತಿ, ಹೇ ಮಿತ್ರ ನಾಸ್ತಿ. ಏನು ತವ ಅಂತ ಏನು ಸಹತೌತ್ಯ ಇದೆ, ತುಭ್ಯಂತ್ಯ ಇದೆ, ತವತ್ಯ ಇದೆ. ಆಟ ಪ್ರಕಾರ ಮಾಡ್ಕೊಂಡು ತೇಗ ಅರ್ಥ ಮಾಡ್ಬೇಕು. ಹಂಗೆ ಬೆಳಿಗ್ಗೆ ದ್ವಯೇ ಪ್ರತ್ಯಯ ಅಂತ ಪ್ರಯೋಗ ಮಾಡಿದ್ದಾನೆ. ಏನು ದ್ವಯೇ ಪ್ರತ್ಯಯ ಹೇಗೆ ದ್ವಯ ಸಪ್ತಮಿನ ಅಂತ ತಕ್ಷಣ ಹೊಳಿತು. ಹೇ ಸರ್ವನಾಮ ಶಬ್ದ ಕೊಡೋದು ಸರ್ವ ಸರ್ವ ಸರ್ವೇ ಅನ್ನೋಗೆ ದ್ವಯೇ ಬಹುವಚನ ಅದು
ಎರಡು ಪ್ರತ್ಯಯಗಳು ಅದೆಂದೋ ಹೊಳಿತು ನನಗೆ. ನನ್ಗೆ ಆಶ್ಚರ್ಯ ಹೆಂಗೆ ಓಹೋ ಇದು ಸರ್ವನಾಮ ಶಬ್ದ ಆದ್ರಿಂದ ಅದು ಬಹು ದ್ವಯೇ ಅಂತ ಆಗತ್ತೆ. ಸರ್ವ ಸರ್ವವು ಸರ್ವೇ. ದ್ವಯ ಅಂತ ಪ್ರತ್ಯಯ ಅಂತ ಮಾಡಿದ್ದಾರೆ. ದ್ವಯ ಏನ್ ಮಾಡಿದ್ದಾರೆ? ದ್ವೇಷನ ಒಂದಲ್ಲ ದ್ವಯ ಪ್ರತ್ಯವೂ ಆಗ್ಬೋದು. ದ್ವೇಷ ಅರ್ಥನೇ ದ್ವಯ ಪ್ರತ್ಯಯ ಪ್ರತ್ಯಯ ಆಗಿದೆಯಲ್ಲ ಭಾವಿಜ ಅಂತ ಮಹಾಬಲೇಶ್ವರ ಭಟ್ರಿದಲ್ಲ ವ್ಯಾಕರಣದಲ್ಲಿ ತುಂಬಾ ಜಾನ್ಸ್ ಒಳ್ಳೆ ಬಹಳ ಚೆನ್ನಾಗಿ ವಾಕ್ಯ ಪ್ರಯೋಗ ಮಾಡ್ತಾರೆ. ಅದ್ಭುತ ಇದೆ ವಾಕ್ಯ ಓದ್ತಾ ಇದ್ರೆ ಬಹಳ ಚೇತುಹಾರ್ಯ ಇದೆ ವಾಕ್ಯ. ಹಾಗೆ ಬಾಳ್ಕೊ ಪ್ರಯೋಗ ತುಂಬಾ ಓದ್ಬೇಕು ಅದಕ್ಕೆ. ಎಷ್ಟು ನೀವು ಕಾವ್ಯ ನಾಟಕ ಓದ್ತೀವೋ ಬಹಳ ಇಂಪ್ರೂವ್ ಆಗುತ್ತೆ. ಇಂಗ್ಲಿಷು ಅಷ್ಟೇ ತುಂಬಾ ಇದು ಓದೋರಿಗೆ ಬಹಳ ಚೆನ್ನಾಗಿ. ಆಗ ಅದ ಚೌಕವ ಪರವಾಗಿ ಮುಂದೆ ಹೋಗೋಣ. ಇದಕ್ಕೊಂದು ತಮಾಷೆ ದೃಷ್ಟಾಂತ. ದೃಷ್ಟ್ಯಾತ್ವಂ ವರ್ಧಸೆ ಭದ್ರ ಜಾತ ಪುತ್ರಸ್ತವರ್ಧಿಮಾನ್ ನೇದಂ ಪ್ರಯುಕ್ತರ್ಥಂ ವಚೋ ನಾಪಿ ನಿವರ್ತಯೇ. ದೃಷ್ಟ್ಯಾ ದಿಷ್ಟ್ಯಾ ತ್ವಂ ವರ್ಧಸೆ ಭದ್ರಾ ಜಾತಃ ಪುತ್ರಃ ತವ ಯಜಮಾನ್ ಇತಿ ನ ಇದಂ ಪ್ರವೃತ್ಯರ್ಥಂ ವಚಃ ನ ಅಪಿ ನಿವೃತ್ತಯೇ. ಹೇ ಭದ್ರಾ ದಿಷ್ಟ್ಯಾ ಅಂದ್ರೆ ಇದರಿಂದ ಪುಣ್ಯದಿಂದ ಅಂತ. ಅದೃಷ್ಟದಿಂದ ಭದ್ರಾ ಅಂದ್ರೆ ಮಂಗಳ ಪುರುಷನ ಮಂಗಳಾಂಗನೇ ಅಯ್ಯ ಅಂತ ಒಳ್ಳೆಯವನೇ. ನಿಮಗೆ ಮಗ ಹುಟ್ಟಿದ ಕಣ. ದೃಷ್ಟ್ಯಾ ತಾವು ಪುತ್ರ ನಿಮಗೆ ಮಗ ಹುಟ್ಬಿಟ್ಟ. ಅದೃಷ್ಟವಶ ಪುತ್ರ ವೃದ್ಧಿಮಾನ್ ನೀನು ವೃದ್ಧಿವಂತ ಅಭಿವೃದ್ಧಿಯನ್ನು ಹೊಂದಿದವನಾಗಿದ್ದೀಯಾ ಅಂತ ಹೇಳಿ ಒಂದು ವಾಕ್ಯ ಹೇಳ್ತಾನೆ ಸ್ನೇಹಿತ ಬಂದು. ಅದ್ರಲ್ಲಿ ಪ್ರವೃತ್ತಿ ಇಲ್ಲ ನಿವೃತ್ತಿ ಇಲ್ಲಪ್ಪ. ಅದೇನ್ ಪ್ರವೃತ್ತಿ ನಿವೃತ್ತಿ ಇದೆ? ಅದು ಇದಂ ವಾಕ್ಯಂ ನ ಪ್ರವೃತ್ತಿ ಮುಕ್ತಂ ನಾಪಿ ನಿವೃತ್ತಿ ಅರ್ಥ ಮುಕ್ತಂ. ಭದ್ರಾ ಅಯ್ಯ ಮಂಗಳ ಪುರುಷರೇ ಮಂಗಳ ಏನಂತಂದ್ರೆ ಆಯುಷ್ಮಂತನೇ ಧಾಕ. ಭದ್ರ ಆಯುಷ್ಮಂತನೇ ನಿನಗೆ ಮಗನು ಹುಟ್ಟಿರುತ್ತಾನೆ. ಅದೃಷ್ಟದಿಂದ ನಿನ್ನ ಪುಣ್ಯವಶ ಮಗನು ಹುಟ್ಟಿರುತ್ತಾನೆ. ಪುಣ್ಯವಶದಿಂದ ನಿನಗೆ ಮಗನು ಹುಟ್ಟಿರುತ್ತಾನೆ. ನೀನ್ ಬೆಳೆದವನ ತುಂಬ ವರ್ಧಸೆ ನೀನ್ ಬೆಳೆದವನಾದೆ ಮತ್ತು ವೃದ್ಧಿಮಾನ್ ಅಭಿವೃದ್ಧಿಯನ್ನು ಹೊಂದಿದೆ. ವಿಶೇಷಣ ಮಾಡ್ತಾರೆ ತ್ವಂ ವೃದ್ಧಿಮಾನ್. ತ್ವಂ ವರ್ಧಸೆ ನೀನು ವೃದ್ಧಿಮಂತನ ಇದೆ. ವೃದ್ಧಿಮಾನ್ ಪುತ್ರಃ ಜಾತಃ ವೃದ್ಧಿಮಾನ್ ಪುತ್ರ ಹೀಗೆ ಬರ್ತದೆ. ವೃದ್ಧಿವಂತ ಮಾಡಿದಾರ ಇವರು. son is born to you who will be prosperous. ಅದು ಹೆಂಗ್ ಗೊತ್ತಾಗುತ್ತೆ? ಪ್ರಾಸ್ಪರಸ್ ಆಗುತ್ತೆ ದುರ್ಯೋಧನ ಅಂತ ಯಾರು ಕಂಡಿದ್ದಾರೆ? ವೃದ್ಧಿಮಾನ್ ತ್ವಂ ಇದಾನಿ ವರ್ಧತೆ ನೀನು ವೃದ್ಧಿ ಹೊಂದೆ. ನೀನು ಮಕ್ಕಳಾಗಲಿಲ್ಲ ಅಂದ್ರೆ ಬಹಳ ಇದಾಗಿದ್ದ. ನೀನೇನ್ ಮಾಡಿದೆ ನೋಡ? 75 76 ಉತ್ತ ಜನ್ಮ ವಾಕ್ಯಮಪಿ ಪ್ರವೃತ್ತಾದು ಪರಿವರ್ಸನ್ ನ ಸಿದ್ಧಸು ಪ್ರವರ್ತಕ ಏನು ಬರಲಿಲ್ಲ. ಎಂತೂ ಬಂದಿಲ್ಲ. ನೇಮೇ ಪ್ರವೃತ್ತ ಭಾವಂ ಯಥಾರ್ಥಪರತೆಯ ಅದೇ ಇವರು ಅದೇ ಭಾಗ್ಯಶಾಲಿ ಭಾಗ್ಯದಿಂದ ನಿಮಗೆ ಬುದ್ಧಿವಂತನಾದ ಒಳ್ಳೆ ಮಗು ಸೌಭಾಗ್ಯಶಾಲಿಯಾದ ಮಗು ಹುಟ್ಟಿದ್ದಾನೆ. ಸೌಭಾಗ್ಯಶಾಲಿಯಾದ ಮಗು ಅದು ಹೋಯ್ತು. ವೃದ್ಧಿಮಾನ್ ಪುತ್ರ ಆಯ್ತು.
ಪುತ್ರಂಗೆ ವಿಶೇಷಣ ಮಾಡಿದ್ದಾರೆ. ಅದೇ ಸೌಭಾಗ್ಯಶಾಲಿ ಹೆಂಗಾಯ್ತು ಅವನಿಗೆ ಮುಂದಕ್ಕೆ ಆಗ್ತಾನೆ ಅಂತ ಆ ಲಕ್ಷ್ಮಣದಿಂದ ಹುಟ್ಟಿದಾನೆ ಅಂತ ಹೇಳ್ತಾರೆ. ಆ ನಕ್ಷತ್ರ ಏನೋ ಇರುತ್ತಲ್ಲ ನೀನು ಬೆಳೆದವನಾಗಿ ಹಾ ನೀನು ವೃದ್ಧಿವಂತನಾದೆ, ಬೆಳೆದವನಾದೆ, ವೃದ್ಧಿಮಾನವ. ಈ ರೀತಿಯಾದ ವಾಕ್ಯವೇನುಂಟು, ಈ ವಾಕ್ಯವು ಪ್ರವೃತ್ತಿಗೂ ಹೇಳಿದ್ದಲ್ಲ, ನಿವೃತ್ತಿಗೂ ಬಂದದ್ದಲ್ಲ. ವೃದ್ಧಿಮಾನ ಪ್ರೋತ್ಸಾಹ ಮಾಡ್ಬೋದು, ಆ ವೃದ್ಧಿಮಂತನೋ ಅವೃದ್ಧಿಮಂತನೋ ನಿಮ್ಗೆ ಗೊತ್ತಾಗುತ್ತೆ. ಈಗಂತೂ ವೃದ್ಧಿಮಂತನಾದೆ, ಈ ಸದ್ಯ ಇದು ಪ್ರತ್ಯಕ್ಷ. ಇದು ಮಗ ಹುಟ್ಟಿದ ಕೂಡಲೇ ಕ್ಷೂಣತಾಂಗ ಚಿಹ್ನದ ಭಾಷಿಗಾರರು ಮುಂಡಕದಲ್ಲೇ ತಪಸಾ ಚೀಯತೆ ಬ್ರಹ್ಮ ತಥೋನ ತಪ ಪುತ್ರಮಿವ ಪಿತಾ ಹರ್ಷತಾಂಗಚ್ಚತಿ ಉಚ್ಛೂಣತಾಂಗಚ್ಚತಿ. ಗುರು ಕೂಡ ಉಬ್ಕೊಂಡ್ಬಿಡ್ತಾನಂತೆ. ಖುಷಿ ಆಗುತ್ತೆ ಮಗ ಹೊಟ್ಟಿದ್ರೆ. ಏನು ಅನಿಸ್ಲಿಲ್ವಾ? ಆತರ ಎಲ್ಲ ಏನೂ ಆಗಿರ್ಲಿಲ್ಲ. ಏನಿಸ್ಲಿಲ್ವಾ? ಏನು ಅನಿಸ್ಲಿಲ್ಲ ಪಾಪ ಅದು ನಂಗೆ. ತುಂಬಾ ಕಷ್ಟಪಟ್ಟಿರ್ತಾರಲ್ಲ ನಮ್ಗೆ ಇರ್ಲಿಲ್ಲ, ಅದಕ್ಕೆ ಏನೊಂದು ಇರ್ಲಿಲ್ಲ. ನನ್ನ ತಂಗಿ ಎಲ್ಲ ತುಂಬಾ ಇಷ್ಟಪಟ್ಟು ಎಷ್ಟೋ ದಿವಸ ಟ್ರೈ ಮಾಡಿರ್ತಾರಲ್ಲ. ತಂಗಿ ಮುಂಚೆ ಬೇರೆ ಮಕ್ಕಳ ಅಲ್ಲ ಕರೆಕ್ಟ್ ಆಗಿ ನಾವು ಇವ್ನ ತಂಗಿ ಆಗಿತ್ತು. ನಿಮ್ಗೆ ಮುಂಚೆ 12 ದಿವಸ, ಧ್ರುವ 12 ದಿವಸ ದೊಡ್ಡವನು, ದೊಡ್ಡವನ 12 ದಿವಸ. ಅದೇ ನಿಮ್ಗಿಂತ ಬೆಸ್ಟ್ ಮುಂಚೆ ಮದುವೆ ಆಗಿದ್ದು ಅವಳಿಗೆ 1.5 ವರ್ಷ. ಹಾಗಲ್ಲ ಅವ್ರ ಈಗ ಮಗು ಬೇಕು ಅಂತ ಆಸೆಯಿಂದ ಪ್ರಯತ್ನ ಪಡ್ತಿರ್ತಾರಲ್ಲ, ಅದು ಆಗದೆ ಇದ್ದಾಗ ಆಗದೆ ಇದ್ದಾಗ ಇಲ್ಲ ಗಂಡು ಮಗುನೇ ಬೇಕು ಅಂತ ಪ್ರಯತ್ನ ಪಡ್ತಾರೆ, ಹೆಣ್ಮಕ್ಳು ಆಗ್ಬಿಟ್ಟಿರ್ತಾರೆ. ಅದಕ್ಕೆ ನಮ್ಮ ಅರುಣಂಗೆ ಭಾರಿ 3-4 ಹೆಣ್ಣು ಆಯ್ತು ಉಳ್ತಾನೆ. ಆವಾಗ ಹುಟ್ಟಿದ್ರೆ ಭಾರಿ ಖುಷಿ ಆಗುತ್ತೆ. ಬಂದ್ಬಿಟ್ರೆ ಅವ್ರು ಪ್ರತಿ ತಿಂಗಳು ಸತ್ಯನಾರಾಯಣ ಪೂಜೆ ಮಾಡೋದು ಮಕ್ಳಾಗಿಲ್ಲ ಅಂತ ಒಂದು 15 ವರ್ಷ ಮಾಡಿದ್ರು. ತಿಂಗಳ ಕೂಡಲೇ ಎಲ್ಲಾರ್ಗೂ ಸತ್ಯನಾರಾಯಣ ಪೂಜೆ ಆಯ್ತು. ಆಮೇಲೆ ಪಕ್ಕದಲ್ಲಿ ಒಬ್ರು ಶೆಟ್ರು ಇದ್ರು, ಅವರು ಏನೇನೋ ಪೂಜೆ ಎಲ್ಲ ಮಾಡೋರು. ಅವ್ರಿಗೆ 50 ವರ್ಷ ಆದ್ರೂ ಅವ್ರಿಗೆ ಮಕ್ಳೇ ಆಗಿಲ್ಲ, ಬೆಳೆಗೂ ಆಗಿಲ್ಲ. ಪೂಜೆ ಮಾಡೋದು ಮಾತ್ರ ಹೋಗೇ ಬಿಟ್ರು. ಆಯ್ತಾ? ಅದೃಷ್ಟವಶಾತ್ ನಿನಗೆ ಒಳ್ಳೆ ಭದ್ರವಂತನೇ ಆಯುಷ್ಮಂತನೇ, ನೀ ಒಳ್ಳೆ ವೃದ್ಧಿಮಂತನಾದ ಬರೆದೆ. ಅದೇ ವೃದ್ಧಿಮಂತನಾದ ಮಗನು ನಿನಗೆ ಹುಟ್ಟಿರುತ್ತಾನೆ, ನೀನು ಬೆಳೆದವನಾದೆ. ಈ ವಾಕ್ಯವು ಪ್ರವೃತ್ತಿಗಾಗಿಯೂ ಇರುವುದಿಲ್ಲ, ನಿವೃತ್ತಿಗಾಗಿಯೂ ಇರುವುದಿಲ್ಲ. ಈ ವಾಕ್ಯ ಸುಮ್ಮನೆ ಇದು ನಿರ್ದೇಶ ವಾಕ್ಯ, ಪರಿಚಯ ವಾಕ್ಯ ಅಷ್ಟೇ. ಇದು ಪರಿಚಯ ವಾಕ್ಯ. ಸುಖಾದ್ಯುತ್ಪತ್ತಿ ಹೇತೂನಿ ದಿಶ್ಯಂತೆ ಅಕಾರ್ಯವಂತ್ಯಪಿ ವಚನಾನಿ ವ್ರಜಗ್ರಾಮಂ ಇತ್ಯಾದೀನಿ ಯಥಾ ತಥಾ. ಗ್ರಾಮಂ ಅದು ಈ ಮುಂದೆ ಗ್ರಾಮಂ ಇತ್ಯಾದೀನಿ ಯಥಾ ವಚನಾಯ ವ್ರಜಗ್ರಾಮಂ ಇತ್ಯಾದೀನಿ ಯಥಾ ತಥಾ. ವಿಪತ್ತಿ ಹೇತುಕಿ ಅಕಾರ್ಯವಂತಿ ಅಪಿ ವಚನಾನಿ ವ್ರಜ ಗ್ರಾಮಂ ಇತ್ಯಾದೀನಿ ಯಥಾ ತಥಾ. ಹೋಗು, ರಥೋತ್ಸವ ಇದೆ, ಮಜಾ. ಗ್ರಾಮಂ ಗಜ ಹೋಗು, ಊರಿಗೆ ಹೋಗು ಅಂತಾನೆಪ್ಪ. ಊರಿಗೆ ಹೋಗಿ ಅಲ್ಲೇ ಮಾಡೋಕೆ ಬೇಕಂದಲ್ಲ, ಊರಿಗೆ ಹೋಗು ಅಂತಾನೆ. ಗ್ರಾಮ ಪ್ರಜ ಈ ರೀತಿಯಾದ ವಾಕ್ಯ ಇದೆಯಲ್ಲ, ಅದಕ್ಕೆ ಅಕಾರ್ಯವಂತಿ, ಏನು ಮಾಡುವಂಥದ್ದೇನು ಇಲ್ಲ. ಹೋಗೋದಿದೆಯಲ್ಲ ಅನ್ನೋ ಬೇರೆ, ಹೋಗೋ ವಿಷಯ ಬೇರೆ. ಅಲ್ಲಿ ಉದ್ದೇಶ ಅದಲ್ಲ, ಊರು ಮಜಾನಕ್ಕೆ. ವಾಕ್ಯದಲ್ಲಿ ಹೋಗೋ ಕ್ರಿಯೆ ಇದೆ ಅಂತಲ್ಲ ಅಲ್ಲ. ಸುಖವೇ ಮುಂತಾದವನ್ನು ಉತ್ಪತ್ತಿಯನ್ನು ಉಂಟು ಮಾಡುವಂತಹ ವಾಕ್ಯ ಅದು ಹಿಂದಿದ್ದು. ಸುಖಾದಿ ಸುಖಾದಿ ಉತ್ಪತ್ತಿ ಇದೆ, ಸುಖವನ್ನು, ಉತ್ಸಾಹವನ್ನು, ಸಂತೋಷವನ್ನು ಪಡುವಂತ ವಾಕ್ಯ. ಎಲ್ಲೋ ಒಂದು ತಮಾಷೆ ಮಾಡ್ತಾರಪ್ಪ, ಒಂದು ಚಾಟ್ ಹೊಡಿತಾರೆ, ಖುಷಿ ಆಗುತ್ತೆ, ನಗ್ತಾರೆ, ಜೋರು ನಗ್ತಾರೆ. ಅದು ಮಾಡೋದು ಇಲ್ಲ, ಬಿಡೋದು ಏನಿಲ್ಲಪ್ಪ. ಯಾರೋ ಬಂದು ಜೋಕ್ ಹೇಳ್ತಾರೆ, ತಮಾಷೆ ಮಾಡ್ತಾರೆ, ಒಂದು ಕಥೆ ಹೇಳ್ತಾರೆ, ಖುಷಿ ಆಗುತ್ತೆ. ಸುಖವೇ ಮುಂತಾದವನ್ನು ಉಂಟು ಮಾಡುವುದಕ್ಕೆ ಕಾರಣವಾಗಿರ್ತಕ್ಕ ಸುಖವೇ ಮುಂತಾದವನ್ನು ಉಂಟು ಮಾಡುವುದಕ್ಕೆ ಕಾರಣವಾಗಿರುವ
ಮಾಡುವುದೆಂಬುದು ಏನು ಇಲ್ಲದ್ದಾದ ಮಾಡುವುದೆಂಬುದು ಏನು ಇಲ್ಲದ್ದಾಗಿರುವ ವಾಕ್ಯಗಳು ಕೂಡ ಲೋಕದಲ್ಲಿ ಕಂಡು ಬರುತ್ತವೆ. ಮಾಡುವುದೆಂಬುದು ಏನು ಇಲ್ಲದ್ದಾದ ವಾಕ್ಯಗಳು ಕಂಡು ಬರುತ್ತವೆ. ಹೇಗಪ್ಪ ಅಂದ್ರೆ ಗ್ರಾಮಂ ಗಚ್ಚ ಇತ್ಯಾದಿ ವಾಕ್ಯ ಹೇಗೋ ಹಾಗೆ. ಊರಿಗೆ ಹೋಗು ಖುಷಿ ಅಂತ ಅಷ್ಟೇ, ಅದು ಮಾಡಕ್ಕಲ್ಲ, ಏನಕ್ಕೂ ಅಲ್ಲ. ಗುರುಗಳೇ ಹಾಗೆ ಮಾಡಿ ಬೇರೆ ತರನೇ ಅರ್ಥ ಮಾಡ್ತೀವಿ. ಏನ್ ಮಾಡಿದ್ದಾರೆ ಇವರು ಇದು ವಿಧಿವಾಕ್ಯನೇ. ಅದು ಹೇಗೆ ಈ ಗ್ರಾಮಂ ರಜಾ ವಿಧಿವಾಕ್ಯವೋ ವಿಧಿವಾಕ್ಯ ಅದು ಸುಖಾನ ಉಂಟು ಮಾಡುತ್ತೋ, ನೀವು ಹೇಳ್ದಂಗ ಅಲ್ಲಿಗೆ ಹೋಗ್ಬಿಟ್ಟು ಏನಾದ್ರು ಅನುಭವಿಸೋಕೆ ಹಂಗ್ ಕ್ರಿಯೆ ಇಲ್ದೇನೆ ಇವಾಗ ಮೇಲೆ ಹೇಳಿದ ವಾಕ್ಯಗಳು ಸುಖಾನ ಉಂಟು ಮಾಡಿದ್ದಾರೆ. ಹಾಗೆ ಮಾಡಿದ್ದಾರೆ. ಯಾರಪ್ಪ ಹಿಂದಕ್ಕೆ ಸೇರಿಸಿದ್ದಾರೆ, ಹಿಂದೆ ಶ್ಲೋಕನೇ ಮಾಡಿದ್ದಾರೆ. Statements which do not imply what is to be even as the statement go to the village. So injective statements are fruitful. ಹೇಗೆ ವಿಧಿವಾಕ್ಯಕ್ಕೆ ನೀವು ಫಲ ಇದೆ ಅಂತ ಹೇಳ್ತಿದ್ಯೋ, ವಿಧಿ ಇಲ್ಲದೆ ಇರೋ ವಾಕ್ಯಗಳಿಗೂ ಫಲ ಕಾಣ್ತಾ ಇದೆಯಲ್ಲ ಪ್ರತ್ಯಕ್ಷದಲ್ಲಿ, ಸುಖ ಆಗುತ್ತಲ್ಲ. ಹಾಗೆ ತಗೋತಾ ಇದಾರೆ ಇವರು, ಹಾಗೆ ಮಾಡ್ಬೇಕಂತ ಅಲ್ಲ. ಏನ್ ಮಾಡಿದಾನೆ? ಎಷ್ಟು ಶ್ಲೋಕ ಇದು? 77 ಇವರು ಹಾಗೆ ಮಾಡ್ತಾರೆ. ಅಲತ್ವಾದ ಅಪ್ರಾಮಾಣ್ಯ ಸಂಖ್ಯಾ ಯಥಾ ವಿಧಿವಾಕ್ಯಂ ಅಕಾರ್ಯಂ ವಿಧೀನಾನಿ ನೀನು ಬಟ್ಟೆ ಅಲ್ವಾ ಅಲ್ಲಿಗೆ ವಿಧಿವಾಕ್ಯ ಇಂಗ್ಲಿಷ್ ಹೇಳಿದಾಗ ಪುತ್ರಸ್ಥೆ ಜಾತಃ ಇತ್ಯಾದೀನಿ ಅಕಾರ್ಯವಂತ್ಯಪಿ ವಿಧಿ ವಿಕಲಾನ್ಯಪಿ ಸುಖಾದ್ಯುತ್ಪತ್ತಿ ಫಲತಯ ಹೇತುಃ ಯೇಷಾಂ ತಾನಿ ವ್ರಜ ಗ್ರಾಮಂ ಇತ್ಯಾದಿ ವಿಧಿಃ ಅಧ್ಯಾಹಾರಃ. ವಿಧಿವಾಕ್ಯಕ್ಕೆ ಇವ್ರು ಏನ್ ಹೇಳ್ತಾರೆ? ಭಜಂಗ್ರಾಮ ವಿಧಿವಾಕ್ಯ ಅಧ್ಯಯನ ಮಾಡಿ. ವ್ರಜ ಅಂತ ಆ ವಿಧಿವಾಕ್ಯದಲ್ಲಿ ಹೇಗೆ ಫಲ ವ್ರಜ ಇದೆಯಲ್ಲ ಅಲ್ಲಿ ಅಧ್ಯಯನ ಮಾಡ್ಕೊಂಡು ಸುಖಾನ ಅಲ್ಲಿಂದ ಇಲ್ಲಿಗೆ ಇದೇ ತರ ಫಲ ಇದೆ ಅಂತ ಹೋಗ್ಕೊಳ್ಳಿ. ಅಲ್ಲಿ ಅಧ್ಯಾಹಾರ ಯಾವ್ದು? ಇದು ಸುಖ ಸುಖ ಅನ್ನೋದು ಫಲ. ಇದ್ರಲ್ಲಿ ಫಲ ಆಗುತ್ತಲ್ಲ ಒಳ್ಳೆ ಗ್ರಾಮಂ ರಜಾ ಅಂತ ಒಂದು ವಿಧಿವಾಕ್ಯ ಇದೆ. ಅಲ್ಲಿಂದ ನೀವ್ ಹೇಳ್ದಂಗೆ ಅಲ್ಲಿ ಹೋಗಿ ಏನೋ ಒಂದು ಸುಖೋತ್ಪತ್ತಿ ಆಗ್ತದಲ್ಲ, ಅಲ್ಲಿ ಕ್ರಿಯೆಗೆ ಹೇಗೆ ನೀವು ಅದನ್ನು ಒಪ್ಪೋದಿರೋ, ಕ್ರಿಯೆನಲ್ಲಿ ಒಂದ್ ಫಲ ಇದೆ ಅನ್ನೋದು ಈ ಬರೀ ಮಗ ಹುಡುಗ ಕಣೋ ಅಂತ ಯಾರು ಹೇಳಿ ಒಳ್ಳೆ ಶ್ರೀಮಂತನಾಗ್ತಾನೆ ಕಣೋ, ಆರೋಗ್ಯವಂತನಾಗ್ತಾನೆ ಅನ್ನೋ ಒಂದು ಖುಷಿ ಉಂಟಾಗುತ್ತಲ್ಲ. ಸೊ ಅದನ್ನ ಇದಕ್ಕೆ ಹೋಲಿಸ್ಕೊಡಿ ಅಂತ. ಅಲ್ಲ ಗ್ರಾಮಂ ಭಜ ವಿಧಿ ವಿಧಿ ಇಲ್ಲ ಅಂತ ಮಗ. ಹೌದು, ಅಲ್ಲಿ ವಿಧಿ ಇಲ್ಲ. ಕರೆಕ್ಟ್. ಅಲ್ಲಿ ವಾಕ್ಯ ಹೇಗಿರ್ಬೇಕು ಅಂದ್ರೆ ಯಥಾ ತಥಾ ನಾ ಅಂತ ಹೇಳ್ಬೋದು. ಅಲ್ಲಿ ಗ್ರಾಮಂ ಭಜ ಇತ್ಯಾದಿ ನ ತಥಾ, ಗ್ರಾಮಂ ಭಜ ಇತ್ಯಾದಿವನ್ ನ ತಥಾ ಅಂತ ಹಾಗೆ ಅದರಂತೆ ವ್ಯತಿರೇಕ ದೃಷ್ಟಾರ್ಥ ಅಂತ ಹೋಗಬೇಕು. ಅದು ಯಥಾ ತಥಾ ಸಮಾನ ದೃಷ್ಟಾರ್ಥ ಅಂತ ಅನ್ಕೊಂಡ್ಬಿಟ್ಟೆ ನಾನು. ಗ್ರಾಮಂ ಭಜ ಇತ್ಯಾದಿ ಯಥಾ ತಥಾ ಏತಾನಿ ಸುಖಾದ್ಯ ಉತ್ಪತ್ತಿ ಹೇತುನಿ ವಾಕ್ಯಾನಿ ದೃಶ್ಯಂತೆ ಅಂತ ಸಾಮಾನ್ಯ ತಗೊಂಡೆ ನಾನು. ಅಲ್ಲ ಅಲ್ಲಿ ವಿಧಿ ಅಲ್ಲಿ ವ್ಯತಿರೇಕ ದೃಷ್ಟಾಂತ ಅಂತ ಇದ್ದಾರೆ ಅವರು. ಅಲ್ಲ ಗ್ರಾಮ ಪ್ರಜಾನದಲ್ಲಿ ವಿಧಿ ಇದೆ. ಅದು ಕರ್ತವ್ಯ ಇದೆಯಲ್ಲ, ಹೋಗೋದು ಕರ್ತವ್ಯ. ಇದೆ, ಅಲ್ಲಿ ವಿಧಿ ಇದೆ. ಅವನೇದಂತ ವಿಧಿ ಇರೋ ವಾಕ್ಯಗಳಲ್ಲಿ ಸುಖ ಅಂತಲ್ಲ, ಅದೇ ತರ ಹೇಗೆ ಸುಖಾನೋ ಹೋಗೋದು ಇದಿಲ್ದೇನೆ ಬರೀ ಪುತ್ರ ಉದ್ದಾನೋ ವಾಕ್ಯ ಶ್ರವಣದಿಂದ ಸುಖ ಆಗುತ್ತೆ. ಮತ್ತೆ ಇದೆ ಸುಖಾಧಿಪತ್ತಿ ಹೇತು ವಚನಾನಿಷ್ಠ ಅಂತ ಹೇಳಿದ್ರೆ ರಿಪೀಟ್ ಆಡ್ತಾನೆ. ಸುಖಾಧಿಪತ್ತಿ ಹೇತು ವಚನಾನಿ ದೃಶ್ಯಂತೆ ಮೇಲೆ ಹೇಳಿದ್ಮೇಲೆ ದೃಶ್ಯತೆ ಅಂತ ಹೇಳ್ಬೇಕು. ಸುಖಾಧಿಪತ್ತಿ ಹೇತು ವಚನಾನಿ ಲೋಕೆ ದೃಶ್ಯಂತೆ ಆಗಲೇ ಹೇಳಿಲ್ವಲ್ಲ. ವಿಮಾನಲ್ಲಿ ಪ್ರವೃತ್ತಿಯರ್ಥಂ ವಚನಾನಿ ನಿವೃತ್ತಯೇ ಅಂತ ಹೇಳ್ಬಿಟ್ಟು ಅದರಿಂದ ಸುಖ ಉಂಟಾಗುತ್ತೆ ಅಂತ ಹೇಳಿರ್ಲಿಲ್ವಲ್ಲ. ಹಾಗೆ ವಾಕ್ಯ ಕೇಳಿ ಅದು ಸುಖ ಇದೆ ಹೇಳಿಲ್ಲ ಅಂತ, ಅಲ್ಲಿ ಸುಖ ಇದೆ ಅಂತ ಹೇಳಿಲ್ಲ. ಸೊ ಇಲ್ಲಿ ಪೂರ್ವಾರ್ಥ ಅದಕ್ಕೆ ಅದು ಸುಖ ಉಂಟಾಗತ್ತೆ ಹೇಗೆ ಕಂಡಿದೆಯೋ ಅಕಾರ್ಯವಂತ್ಯತೆ. ಓ ಹಾಗ ಮಾಡಿದ್ದಾರೆ ಇವರು. ಮಾಡ್ಬೇಕಂತ ನೀವು ಹೇಳ್ದಂಗೂ ನಾನು ಜನರಲ್ ಆಗಿ ಲೋಕ ಸುಖೋಪಚಾರ ಬಾಕಿ ಬೇಕಾಶ್ ಹೇಳ್ತಾರಪ್ಪ. ಸ್ನೇಹಿತರು ಸೇರ್ಕೊತಾರೆ. ವ್ರಜಗ್ರಾಮ ಆದ್ರೆ ವಿಧಿ ಇದೆಯಲ್ಲ ಅಲ್ಲಿ ಅಂತ ಅದಕ್ಕೆ ನನ್ ಸಂಶಯ.
ಎಲ್ಲರೂ ಸುಖಾನಂದ ಅಲ್ಲಿ ಅಧ್ಯಾಯ ಮಾಡ್ಕೊಂಡು ಇದೆ. ರಜಗ್ರಾಮದ ವಿಧಿ ಇರಬಹುದು, ಅದೇ ವಿಧಿ ಕಾರ್ಯ ಅದು ಇದಲ್ಲ, ಏನೋ ಅದೃಷ್ಟ ಫಲಕ್ಕಾಗಿರ್ತಕ್ಕಂಥ ಕಾರ್ಯ ಅಲ್ಲ ರಜಗ್ರಾಮ. ಅಲ್ಲ, ಇಲ್ಲಿ ದೃಷ್ಟವೋ ಅದೃಷ್ಟವೋ ಅದ್ರ ಚರ್ಚೆ ಅಲ್ಲ. ಈ ವಾಕ್ಯಕ್ಕೆ ನೀನು ಫಲವತ್ತಾಗಿರುತ್ತೆ ಅಂತ ಹೇಳಿದ್ಯಲ್ಲ, ಬೇರೆದಕ್ಕೆ ಯಾವ್ದು ಫಲನೇ ಇಲ್ಲ, ಕ್ರಿಯೆಗೆ ಸೇರ್ಕೊಳ್ದೆ ಅಂತ. ಇಲ್ಲಿ ವಿಧಿ ಇದ್ದೇ ಫಲ ಆಯ್ತು, ವಿಧಿ ಇಲ್ದೇನೆ ಫಲ ಆಯ್ತು ಅಂತ ತೋರಿಸ್ತಾ ಇದ್ದಾರೆ. ಸುಖ ಆಗುತ್ತಲ್ಲ, ಮಧ್ಯಾಹ್ನ ವಿಧಿ ಆಯ್ತಲ್ಲ. ರಜಗ್ರಾಮದಲ್ಲಿ ಸೈಗುರುಗಳೇ ಅಲ್ಲಿಲ್ಲ. ರಜಗ್ರಾಮದಲ್ಲಿ ಇವಾಗ ಒಂದು ಸುಖ ಉಂಟಾಗುತ್ತೆ ಅಂತ ಅದು ಲೋಕದಲ್ಲೇ ಕಂಡಿದೆ. ಅದೇ ರೀತಿ ಇದ್ರಲ್ಲೂ ಕಂಡಿದೆಯಲ್ಲ. ಸರಿ, ಅದು ಅಷ್ಟಲ್ಲೇ ಅದು ಅರ್ಥ ಆಗುತ್ತಲ್ಲ. ಮತ್ತೆ ಈ ಶ್ಲೋಕ ಎದಕ್ ಬೇಕು ಅಂತ ಅದಕ್ಕೆ 76ರಲ್ಲಿಯೇ ತೊಂಬರ್ಧಸೆ ನೀನ್ ಬೆಳೆದೆ, ವೃದ್ಧಿಮಂತನಾದೆ ಅಂದ್ರೆ ಖುಷಿ ಆಸೆ. ಅದರಿಂದಲೇ ಹೆಂಗೆ ಅನ್ನೋ ವಾಕ್ಯ ಬರೀ ಹೇಳಿದ್ರೆ ಖುಷಿ ಆಗಿದೆ. ಅದು ಇನ್ನೊಂದು ಶ್ಲೋಕ, ಅದು ಖುಷಿ ಆಗಿ ಇನ್ನೊಂದು ಶ್ಲೋಕ ಯಪ್ಪ. ವೃದ್ಧಿಮಂತನಾದೆ ಬೆಳೆದವನಾದೆ ಅದೆಲ್ಲ ಖುಷಿ ಆಯ್ತು ಅಂತ ಹೇಳಿ ಶ್ಲೋಕ ಬೇಕಾದ್ರೆ ಮೊದಲು ಈ ವಾಕ್ಯಗಳೇ ಇದು ಸುಖವಾದ ಆಯ್ತು ರೂಪ ಒಂದು ಕರ್ತವ್ಯ ಇಲ್ಲ ಅಂದ್ರೆ ಸಂಸಾರದ ಅದಲ್ಲೇ ಬೆಳೆದೆ ವೃದ್ಧಿಮಂತನಾದೆ ಅನ್ನೋದಲ್ಲೇ ಆಯ್ತು ಸುಖ. ಅದು ಕರ್ತವ್ಯವೂ ಏನಿಲ್ಲ ಅಂತ ಆಯ್ತು. ಅದೇ ತರಹ ಲೋಕದಲ್ಲೂ ಕೂಡ ಸುಖವಂತಾಗಿ ವಾಕ್ಯ ಬೇಕಾದಷ್ಟಿದೆ. ತೇಜು ಹೇಳಿದಂಗೆ ಸಮಾನ ದೃಷ್ಟಾಂತನೇ ತಗೋಬಹುದು. ಸುಖ ಅನ್ನೋದು ಕಾಮನ್ ಅಂತ ಹೇಳ್ತಾರೆ. ಹಂಗೆ ಬೇಕು. ಒಟ್ಟು ಎಲ್ಲಾ ವಿಧಿವಾಕ್ಯ ಬಂದು ಕ್ರಿಯೆ ಮಾಡೋದು ಆಮೇಲೆ ಫಲ ಆಗ್ಬೇಕು ಅಂತ ಏನಿಲ್ಲ. ಅದಕ್ಕೆ ಅಲ್ಲ, ವಿಧಿವಾಕ್ಯ ಕ್ರಿಯೆಗೆ ಸಂಬಂಧಪಟ್ಟೆ ಫಲ ಇದೆ ಅಂತ ಎಲ್ಲಾ ವಾಕ್ಯಗಳು ಕ್ರಿಯಾಸಮವಾಗಿ ಅಂತೆಲ್ಲ ಪ್ರತಿಯೊಂದು ವಾಕ್ಯವು ಕ್ರಿಯೆಯಲ್ಲೇ ಪರಿವರ್ತನೆ ಆಗ್ಬೇಕು ಅಂತ ಇಲ್ಲ ಅಂತ ತೋರಿಸ್ತಾರೆ. ಅದೇ ನೈವ ಕಾರ್ಯಾನುಷ್ಠಾನ ವ್ಯವಹಾರೇ ವಚಾಂಸಿ ನಿಯಮೇನ ಪ್ರಯುಜ್ಯಂತೆ ಅದನ್ನು ತೋರಿಸ್ಬಿಡಲ್ಲ 75ರಲ್ಲಿ. ಅದಕ್ಕೆ ಸುಖಾಧಿಪತ್ತಿ ಹೇತುವಿನಿ ದೃಶ್ಯಂತೆ ಕಾರ್ಯವಂತೆ ಮೀನು ಅದಕ್ಕೆ 75ಕ್ಕೆ ವಿಶೇಷ ಇದೆ. ಇದು ನಾ ಮಾಡ್ಕೊಂಡೆ. ಆದ್ರೆ ಮಾಡ್ಕೊಡ್ರ ಏನ್ ಬೇಕೊಂಡ್ರ ಸುಖವೇ ಮುಂತಾದ ಉತ್ಪತ್ತಿಗೆ ಕಾರಣವಾಗಿ ಸುಖವೇ ಮುಂತಾದ ಉತ್ಪತ್ತಿಗೆ ಕಾರಣವಾಗಿರುವ ಹಂಗ ಬರ್ಕೋ. ಸುಖವೇ ಮುಂತಾದ ಉಂಟಾಗೋದಕ್ಕೆ ಕಾರಣವಾಗಿರುವ ಏನೇನೋ ಬೇಕೊಂಡ್ಬಿಡ್ತಾನೆ, ಬಹಳ ಕಷ್ಟ. ಸುಖವೇ ಮುಂತಾದ ಉಂಟಾಗೋದಕ್ಕೆ ಕಾರಣವಾಗಿರುವ ಹಾಗೆಯೇ ಮಾಡುವುದೆಂಬುದು ಏನೂ ಇಲ್ಲದ್ದಾದ ಏನ್ ಬರ್ಕೊಂಡಿ ಕೇಳ್ಬೇಕು. ಮತ್ತೆ ಏನ್ ಬರ್ಕೊಂಡಿ ಕೊತೆ ನೀ ಯಾಕೆ ಸುಖವೇ ಮುಂತಾದವುಗಳನ್ನು ಉಂಟು ಮಾಡುವುದಕ್ಕೆ, ಉಂಟಾಗುವುದಕ್ಕಲ್ಲ ಉಂಟು ಮಾಡುವುದಕ್ಕೆ ನೋಡಿ. ಸುಖವೇ ಮುಂತಾದವುಗಳನ್ನು ಮಾಡುವುದಕ್ಕೆ ಎಂಬುದು ಹೇಗೋ ಹಾಗೆಯೇ ಎಂಬ ವಾಕ್ಯಗಳು ಯಾವ ರೀತಿಯೋ ಆ ರೀತಿಯೇ. ಅಲ್ಲಿ ಊರಿಗೆ ಹೋಗುವುದೇ ಆನಂದ. ಊರಿಗೆ ಹೋಗೋದು ಒಂದು ಮಾತೇ ಆನಂದ. ಹೋಗೇ ಇಲ್ಲ, ಊರಿಗೆ ಹೋಗುವ ನಾಳೆ ಅಂದ್ರೆ ಅದೇ ಖುಷಿ ಕೊಟ್ಬಿಡುತ್ತೆ. ಹುಡುಗರಿಗೆ ಪಾಠಶಾಲೆ ಹುಡುಗರಿಗೆ 6 ತಿಂಗಳು ಅಲ್ಲೇ ಇದ್ಬಿಟ್ಟು ಊರಿಗೆ ಹೋಗುವುದು ಯಾವ ಕಳಿಸದೇ ಇದ್ದಾಗ ಅವ್ನು ನಾಳೆ ಊರಿಗೆ ಹೋಗುದು ಅಂದ್ರೆ ಆ ವಾಕ್ಯ ಶ್ರವಣದಿಂದ ಆನಂದ ಬಿಡುತ್ತೆ. ಗ್ರಾಮಂ ರಜಾ ಅನ್ನೋ ವಾಕ್ಯದಿಂದ ಆನಂದ ಬಿಡುತ್ತೆ. ಕ್ರಿಯೆ ಇಲ್ಲ, ಹೋಗೋದು ಇಲ್ಲ, ಹೋಗಿಯೂ ಇಲ್ಲ, ಇಲ್ಲೇ ಆನಂದ ಬಿಡುತ್ತೆ. ನೋಡುವ ಉತ್ಸಾಹ ಆಗುತ್ತೆ. ಹಿಂದಿನ ದಿವಸ ಅದೇ ರಾತ್ರಿ ನಿದ್ದೆ 4 ಗಂಟೆ ಇರ್ತಾರೆ, ಇನ್ನ 6:30ಗೆ ಹೇಳೋದು 4 ಗಂಟೆಗೆ ನಾಳೆ ಊರಿಗೆ ಹೋಗು ಅಂತಂದ್ಬಿಟ್ರೆ ಅಲ್ವಾ ಖುಷಿ. ಅದು ಹೇಳ್ತಾರೆ ಊರಿಗೆ ಹೋಗಿ ಕ್ರಿಯೆ ಅಲ್ಲ, ವಾಕ್ಯ ಮಾಡಿದ್ರೆ ಆನಂದ ಬಿಡುತ್ತೆ ಅಂತ ಇದ್ದಾರೆ. ಊರಿಗೆ ಹೋಗು ಅಷ್ಟೇ ರಸಗೋಳ. ಊರಿಗೆ ಹೋಗ್ಬೇಕು, ಊರಿಗೆ ಬರ್ಬೇಕು ಅಂದ್ರೆ ಅಟ್ಕ ಬರ್ತಿರ್ತಾರೆ. ಅದೇ ಸ್ಟೇಜ್ ಇದೆ. ಅದು
ಕೇಳಿ ನಮ್ಮ ಇವರಿಗೆ ಸೈಗೆ ಜಾನಕಿಗೆ ಮತ್ತಿ ಹೋಗ್ಬೇಕು ಖುಷಿ. ಮತ್ತೆ ಅಮೋಘಂಗೆ ಮತ್ತೂರಿನ್ ಬಿಟ್ರೆ ನಿಮ್ಗೆ ಬೆಂಗಳೂರು ಆಯ್ತು, ಹಳ್ಳಿ ಆಗ್ಬೇಕಾಯ್ತು. ಸ್ವಲ್ಪ ಜಾಗಿಂಗು ಹಾ ಒಯ್ದ ಅದು ಗ್ರಾಮಂ ಪ್ರಜಾ ಹಾಕಿ ಹೋಗ್ಬೇಕು. ಊರಿಗೆ ಹೋಗೋ ಅನ್ನೋ ವಾಕ್ಯ ಕೇಳಿದ್ರೆ ಹೇಗೆ ಖುಷಿ ಆಗತ್ತೋ ಹಾಗೆ. ಊರಿಗೆ ಹೋಗುವುದು ಬಿಟ್ರೆ ಸಾಕು ಆನಂದ. ಇದು ಅನವಸ್ಥೆಗೆ ಇಂಗ್ಲಿಷ್ ಅಂತ ನೆನಪದ ಅನಸಿಗೆ ಪದ ಅದೇ ರಿಗ್ರೆಷನ್ ರೆಸ್ಟ್ರೆಸ್ ರಿಗ್ರೆಷನ್ 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 ಇರ್ಬೇಕು ನೋಡ್ಕೊಂಡು ಹೇಗೆ ಆರಿ ಆ ಪದಗಳಿಗೆ ಅರ್ಥ ಬರ್ತದೆ. ಏನೋ ಶುರುವೇನು ಆರ್ REG REG ರಿಗ್ರೆಷನ್ RESSION ಮತ್ತೆ REG RESSION ಕೇಳೇ ಇಲ್ಲಪ್ಪ ಪದನ. ಸುಖೇಧಿ ಸುಖೇಧಿ ಚಾನೇನ ಪ್ರವೃತ್ತಿರ್ವದಿಶ್ಯತೆ ಸುಖೀ ಭವನಮಸ್ಯಾರ್ಥಂ ಅರ್ಥಾತ್ ಸುಖೀ ಭವನಮಸ್ಯ ಉಪದೇಶ ವ್ಯಪೇಕ್ಷಯ ಸುಖೀ ಏ ಧಿ ಅಯ್ಯೋ ಸುಖಿಯಾಗಿರೋ ಏದಿಂದ ಆಗು ಅಂತ ಸುಖಿಯಾಗಿರಪ್ಪ ನೀನು ಅನ್ನುವಂತ ಈ ವಾಕ್ಯದಿಂದ ಪ್ರವೃತ್ತಿ ಏನು ಕಾಣಲ್ಲಪ್ಪ. ಅಷ್ಟೇ ಅಲ್ಲ, ಈ ಈ ವಾಕ್ಯಕ್ಕೆ ಸುಖೀ ಭವನಂ ಅರ್ಥಾತ್ ಸುಖಿಯಾಗಿರೋದು ಅನ್ನೋ ಅರ್ಥಕ್ಕಿಂತ ಇನ್ ಬೇರೆ ಏನು ಉಪದೇಶದ ಅಪೇಕ್ಷೆ ಸುಖಿಯಾಗಿದ್ದೇ ಇದೆ ಅಷ್ಟೇ. ಸುಖಿಯಾಗಿರೋದು ಹೇಳಿದ್ದಾರೆ, ನಾನು ಅದಕ್ಕೆ ಹೆಗ್ಗ ಆಡ್ಬೇಕೋ ಅಂತಾರ. ಸುಖಿಯಾಗಿರೋದು ಹೇಳ್ಬಿಟ್ಟಿದ್ದಾರೆ, ಅದಕ್ಕೆ ಏನ್ ಮಾಡ್ಬೇಕು? ಚೆನ್ನಾಗಿರಪ್ಪ ಚೆನ್ನಾಗಿರಪ್ಪ ಅಂತ ಹೇಳಿದ್ರು. ಚೆನ್ನಾಗಿರೋದು ಹೇಳಿದ್ದಾರೆ, ಆಯ್ನ ಅದಕ್ಕೆ ನಾನು ಹಗ್ಗ ಆಡ್ಬೇಕು, ಏಣಿ ಹತ್ಬೇಕು, ಮರ ಹತ್ಬೇಕು ಅಂತಂದ್ರೆ ಸಿಪ್ಪಿಂಗ್ ಮಾಡ್ಬೇಕಾ? ಹುಚ್ಚ ಅಂತಾರೆ. ಸುಖಿ ಏಧಿ, ಸುಖಿಯಾಗಿ ನೀನು ಬಾಳು, ಬದುಕು, ಚೆನ್ನಾಗಿರು. ಈ ವಾಕ್ಯದಿಂದ ಪ್ರವೃತ್ತಿ ಏನು ಉಪದೇಶ ಮಾಡುತ್ತಿಲ್ಲ. ಪ್ರವೃತ್ತಿಯನ್ನ ಒಂದು ಕಮೆಂಡ್ ಏನು ಮಾಡ್ತಿಲ್ಲ, ಮಾಡ್ಬೇಕಾದ್ರೆ ಒಂದು ಕಮೆಂಡಿಂಗ್ ಏನಿಲ್ಲ. ಪ್ರವೃತ್ತಿ ಉಪದೇಶ ಮಾಡೋದು, ಪ್ರವೃತ್ತಿನ ಕರ್ಮದಲ್ಲಿ ತೊಡಗೋದು, ಕರ್ಮದಲ್ಲಿ ತೊಡಗೋ ಉಪದೇಶವನ್ನು ಏನು ಮಾಡುತ್ತಿಲ್ಲ. ಅಸಲು ತುಂಬಾ ಕಮ್ಮಿ ಆಗುತ್ತೆ. ಅಸಲು ತುಂಬಾ ಕಮ್ಮಿ ಆಗಿದೆ. ಸುಖೀ ಭವನಮಸ್ಯಾರ್ಥಾತ್ ಅಸ್ಯ ಪಿತುಃ ಅರ್ಥಾತ್ ಪುತ್ರ ಜನ್ಮ ಶ್ರವಣ ಸಾಮರ್ಥ್ಯಾತ್ ಇತಿ ಜ್ಞಾಯತೆ. ಸುಖಿಯಾಗಿರಪ್ಪ ಸುಮ್ಮನೆ ಉದಾಹರಣೆ ಅಲ್ಲ ಅದು ಪೂರ್ವಾರ್ಧಕ್ಕೆ ಅವನು ಹೇಳ್ತಿದ್ದಾನೆ. ಈ ವಾಕ್ಯಕ್ಕೆ ಸುಖೀ ಭವನ ಅರ್ಥಾತ್ ಸುಖೀ ಭವನ ಆಗೋದಿಲ್ಲ, ಅದ ಅರ್ಥಕ್ಕಿಂತ ಮತ್ತೆ ಇನ್ನೇನು ಮಾಡ್ಬೇಕಾದ್ದೇನು ಇಲ್ಲ ಅಂತ. ಹಾಗೆ ಇನ್ನೇನು ಆಗ್ಬೇಕು? ಸುಖಿಯಾಗಿದ್ರೆ ಆಯ್ತು, ಅದಕ್ಕೆ ಇನ್ನೇನು ಮಾಡ್ಬೇಕಾಗಿಲ್ಲ ಅಂತ. ಹಿಂದಿನ ಬಾರಿ ಕಲ್ಪನೆ ಮಾಡ್ತಾರೆ ಅವರೆಲ್ಲ. ಅಸ್ಯಾಗೆ ಪಿತುಃ ಯಾಕೆ ಅಸ್ಯ ವಾಕ್ಯಸ್ಯ ಇದು ಪುತ್ರ ಜನ ಫಲಿತಾರ್ಥ ಅಂತ. पुत्र जन्म मिलने में ही यहाँ विशेषता है कि पिता सुखी हो जाता है.
ಪುತ್ರ ಜನ್ಮ ಆಯ್ತು ಅದು ಎಲ್ಲ ಇಲ್ಲಿ ವಾರ್ಷಿಕ ಮುಗಿಯೋರ್ಗು ಪುತ್ರ ಜನ್ಮ ತಗೊಂಡು ಹೋಗಿ ಇಲ್ಲಿವರೆಗೂ ತಗೊಂಡು ಹೋಗಿ ಅದನ್ನ ಸರಳವಾಗಿ ಅರ್ಥ ಮಾಡಿ. ಹಾಕು ಇಲ್ಲಿ ಏನ್ ಹಂಗ ಮಾಡಿದಪ್ಪ ಪುತ್ರ ಜನ್ಮ ವಿಷಯ ತಗೊಂಡಿಲ್ಲ. ಪುತ್ರ ಜನ್ಮ ಮೊಬೈಲ್ ತಗೊಂಡಿಲ್ಲ ಹೌದು. ಹಾ ಅವನು ಎಂಜಾಯ್ ಆಗ್ಬೇಕಾದ್ರೆ ಅಸ್ಯ ಷಷ್ಠಿ ಪಿತರಮಧಿಕರೋದು ಮಾಡಿದ್ದಾರೆ. ಅಸ್ಯ ಅನ್ನೋ ವಾಕ್ಯ ತಂದೆಗೆ ಪಿತು ಅಂತ ಅನ್ವಯ ಮಾಡ್ಬೇಕು ಅಂತ ಕೊಟ್ಟಲ್ಲ ಗುರುಗಳೇ ಅವನು ಟಿಪ್ಪಣಿನ ಅದೇ ಕೊಟ್ಟಿದ್ದಾರೆ. ಅಸ್ಯೇತಿ ಷಷ್ಠಿ ಪಿತರಮಧಿಕರೋದು ಅರ್ಥಾತ್ ಪುತ್ರಜನ್ಮ ಶ್ರವಣ ಸಾಮರ್ಥ್ಯಾತ್ ಇತಿ ವ್ಯಾಖ್ಯೇಯಂ ದೇಶೋ ವಿಧಿ ಅರ್ಥಾತ್ ಪುತ್ರ ಜನ್ಮ ಶ್ರುತಿ ಸಾಮರ್ಥ್ಯ ಅದೆಲ್ಲ ಏನ್ ಬೇಕಿಲ್ಲ. ಭಾರಿ ಕಲ್ಪನಾ ಗೌರವ. ನೀನ್ ಜ್ಞಾಪಕ ಬೇಜಾನಿಕೆಲ್ಲ ಎತ್ತರಿಗಳು ಅರ್ಥ ಮಾಡೋದಾಗ ಎತ್ತರಿ ಸ್ವಸ್ಥ ಎಲ್ಲ ನಿಷ್ಕರ್ಮ ಎಲ್ಲ ಸಿಗೋದು ನೇಮ ಅಪ್ಪಡಿ ಅರ್ಥ ಮಾಡೋದು. ಅವ್ರು ಪಾಠ ಹೇಳ್ತಾರ, ಅವ್ರು ಪಾಠ ಹೇಳಲ್ಲ. ನಾವು ಒಟ್ಟಿಗೆ ಓದ್ತಿದ್ವಲ್ಲ 3 ಜನ 2 ತಿಂಗಳು ಈ ಸಾಕೇತ ಇದ್ದಾನ ಅವನ ಪಾಠ ಹೇಳ್ತಾನೆ, ಭಾಗವತ ಪಾರಾಯಣ ಮಾಡ್ತಿದ್ದಾರೆ ಅವನು ಪಾರಾಯಣ ಮಾಡ್ತಾನೆ. ಇಬ್ರು ಭಾಗವತ ಹೆಗಡೆ ಹೆಗಡೆ ಊರಿಗೆ ಹೋಗಿದ್ದಾನೆ ಭಾಳ ಚಂದ ಹೆಗಡೆ ಈ ಹೆಗಡೆ ಸಾಕೇತಾನೆ ಸೇವೆ ಮಾಡ್ಕೊಂಡಿದ್ದಾನೆ. ಸೇವೆ ಏನ್ ಮಾಡ್ಬೇಕು ಅವ್ರಿಗೆ? ಏನು ಅವ್ರಿಗೆ ಯಾವ ಹೇಳು ಅವ್ರಿಗೆ ಬಟ್ಟೆ ಅವ್ರ ಉಪವಿನ ನಂಗೆ ಸಾಕು ಇನ್ನೊಂದಿಲ್ಲ ಭಿಕ್ಷೆ ಹಾಕ್ಬೇಕಾದ್ರೆ ತಿಳ್ಕೊಬೇಕು. ಅವ್ರು ಸೋಪ್ ಹಾಕಲ್ಲ ಒಗ್ಯೋದು ಇಲ್ಲ 2 ಜೊತೆ ಇಟ್ಕೊಂಡಿದಾರ. ಕರ್ರಗಿದೆ ಬಗ್ಗೆ ನೋಡಿದೆ ನೀವು ಒಂದು ಟವಲ್ ಅದು ಕರ್ರಗಿದೆ. ಅವರು ಇದಾಗ ಹೋಗಿಲ್ಲ ಅವರು. ಸುಖಿಯಾಗಿ ಬಾಳು ಅನ್ನೋ ಈ ವಾಕ್ಯದಿಂದ ಪ್ರವೃತ್ತಿಯನ್ನು ಉಪದೇಶಿಸುತ್ತಿಲ್ಲ. ಬರ್ಕೊಂಡೇನ? ಸುಖಿಯಾಗಿರು ಈ ಎಂಬ ವಾಕ್ಯದಿಂದ ಪ್ರವೃತ್ತಿ ಉಪದೇಶಿಸುತ್ತಿಲ್ಲ. ಈ ವಾಕ್ಯಕ್ಕೆ ಸುಖಿಯಾಗಿರೋದು ಅನ್ನೋ ಅರ್ಥಕ್ಕಿಂತ ಅಸ್ಯ ಸುಖಿ ಭವನಂ ಈ ಅಸ್ಯ ವಾಕ್ಯಸ್ಯ ಸುಖಿ ಭವನಂ ಅರ್ಥಾತ್ ಸುಖಿ ಭವನ ಎಂಬ ಅರ್ಥಕ್ಕಿಂತ ಬೇರೆ ಇನ್ನೊಂದು ಉಪದೇಶ ಅಪೇಕ್ಷೆ ಇಲ್ಲ. ಸುಖಿಯಾಗಿದ್ರೆ ಆಯ್ತು. ಸುಖಿಯಾಗುವುದು ಮತ್ತೊಂದೇನು ಇದು ಇನ್ನು 3-4 ಶ್ಲೋಕ ಅದು ಮಕ್ಕಳಿಗಿಲ್ಲ ಕಾಣುತ್ತೆ. 3-4 ಶ್ಲೋಕದಲ್ಲಿದೆ. ಬುದ್ಧಿ ಇಲ್ಲ ಶ್ಲೋಕಗಳೇ ಇದೆ, ಶ್ಲೋಕಗಳೇ. ಕಿಂಭೋಪಾಯೇ ಪ್ರವೃತ್ತ ಸನ್ ಪುರುಷೋಯಂ ಪ್ರವರ್ತತೆ ಪುತ್ರ ವಿಶೇಷೋಸ್ತು ಪ್ರವೃತ್ತೇಶ್ಚೇ ತಾತ್ಪರ್ಯ ಮೃತಿಸೋಪಿ ಚ ನೈವ ಸುಖಾದಿ ಅದು ಪುಸ್ತಕ ಇಲ್ಲ ಅಲ್ಲ. ಇವೆಲ್ಲ ಬರ್ಕೊಂಡಿದ್ದಾರೆ. ಮಗನು ಹುಟ್ಟಿದ್ದಾನೆಂದು ಕೇಳಿದೊಡನೆಯೇ ತಂದೆಗೆ ಜಾತಕರ್ಮ ಮಾಡುವುದರಲ್ಲಿ ಪ್ರವೃತ್ತಿ ವಿಶೇಷ ಉಂಟಾಗುವುದು. ಸುಖ ಬರೋದು ಅಷ್ಟೇ ಅಷ್ಟೇ ಅರ್ಥ. ಖುಷಿಯಾಗುತ್ತೆ ಆ ವಾಕ್ಯಕ್ಕಷ್ಟೇ. ಯಾಕೆ ದರಿದ್ರ ಎಲ್ಲ ವಾಕ್ಯ ಸಮಾನ ಅಲ್ಲ. ಸುಖಿಯಾಗಿರೋನು ಅದೇ ಚರ್ಚೆ ಮಾಡಿದ್ವಿ. ಒಳ್ಳೆ ನಮ್ಗೆ ಏನ್ ಬೇಕಿಲ್ಲ ಹಂಗಿಲ್ಲ ಅರ್ಥ. ನಮ್ಮ ಮಗನ ವಿಷಯ ಬಿಟ್ಟು ಅರ್ಥ ಮಾಡ್ಬೋದು. ನಾವು ಸನ್ಯಾಸಿಗಳು, ನಮ್ಗೆ ಮಗನ ವಿಷಯ ಬೇಡ. ಗೃಹಸ್ಥರು ಯಾರ ಅಲ್ಲಿ ಕೊಟ್ಟರೆ ಮುನ್ನೂರು ಕೊಟ್ಟರೆ ಇಲ್ಲ ಅದೆಲ್ಲ ನೀನ್ ತಗೊಳ್ತಿ ಎಲ್ಲ ಹೇಳಿದ ಅವನು ಎತ್ಕೊಂಡು ಹೇಳಿದಪ್ಪ ಅವ್ನು ಅಲ್ಲಿ ಲೋಕ ಉದಾಹರಣೆ ಕೊಟ್ಟಿದ್ದಾರೆ ಅಷ್ಟೇ. ಸುರೇಶ್ ಅವರು ಮೋಸ್ಟ್ಲಿ ಇದರಿಂದ ಸನ್ಯಾಸ ಅಲ್ಲ ಇದು ಅಕ್ಕ ಅಲ್ಲ, ಇದರಿಂದ ಗೃಹಸ್ಥನ ಅಲ್ಲ ಇಲ್ಲ ಅವರು ಬ್ರಹ್ಮಚರ್ಯ ಬಹಳ ಬೈತಾರೆ ಗೃಹಸ್ಥರ.
ಇವರ ಶಂಕರೇಜಿಯಲ್ಲಿ ಮಾತ್ರ ಗೃಹಸ್ಥು ಮಾಡಿದ್ದಾರೆ. ಶಂಕರೇಜಿಯಲ್ಲಿ ಮಾತ್ರ ಗೃಹಸ್ಥು ಮಾಡಿದ್ದಾರೆ ಪಾಪ ಅವರು. ಸುರೇಶ್ ಮಂಡಲ ಮಿಶ್ರರು ಅದು ಮಂಡನ ಮಿಶ್ರ ಅವರು ಬೇರೆ ಅಂತ ಹಾ ಅದು ಪಕ್ಷ ಇದೆ. ಮಂಡಲ ಮಿಶ್ರ ಮಾಡಿದ್ದಾರೆ. ಅದು ಶಂಕರೇಜಿ ಎಲ್ಲರೂ ಮಾಡಿಲ್ಲ. ಶಂಕರೇಜಿಯಲ್ಲಿ ಅನೇಕ ಯಾವ್ದು ಒಂದಲ್ಲಿ ಮಾಡಿದ್ರೆ ಅದನ್ನ ತುಂಬಾ ಚೆನ್ನಾಗಿ ಕಾಣೋದು. ಹೇಗೆ ಆಡಿಸ್ತಾನ ನೋಡಿದ್ವಲ್ಲ, ಹಾ ಅಲ್ಲಿ ಒಂದು 3 ಪ್ಯಾರಾಗ್ರಾಫ್ ಚರ್ಚೆ ಮಾಡಿದ್ದಾರೆ. ಮಂಡನ ಮಿಶ್ರ ಹೇಳಿರೋದಕ್ಕೂ ಸುರೇಶ್ವರ್ ಪ್ರತಿಪಾದನೆ ಕ್ರಮಕ್ಕೂ ಏನೇನ್ ವ್ಯತ್ಯಾಸ ಇದೆ ಅಂತ ಇದ್ರ ವಿಚಾರ ಬೇರೆ ಮಾಡಿದ್ದಾರೆ. ಸ್ವಾಮಿಗಳು ಮಂಡಲ ಮಿಶ್ರ ಬೇರೆ ಅಂತ ತೋಟ ತುಂಬಾ ಜನ ಓದಿದ್ದಾನ. ಆಯ್ತು 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 ಮಂಡಲ ಮಿಶ್ರದ ವಾಕ್ಯ ಶೈಲಿ ಅಂತ ತಗೊಂಡು ಇದ್ ಮಾಡಿದ್ದಾರೆ. ತುಂಬಾ ವಿಷಯ ಚೆನ್ನಾಗಿ ಪ್ರತಿಪಾದನೆ ಸ್ವಾಮಿಗಳು ಕಂಪೇರ್ ಮಾಡ್ಕೊಂಡು ಹೋಗಿದ್ದಾರೆ. ಮಂಡಲ ಮಿಶ್ರ ಸುರೇಶ್ವರನ್ನು ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಓದಿ ಯಾವ್ಯಾವ ಶಂಕರವಿಜಯ ಇಬ್ರು ಒಂದೇ ಅಂತ ಮಾಡಿದ್ದಾರೆ. ಅದನ್ನ ಇವರು ಮಹಾದೇವ ಶಾಸ್ತ್ರಿಗಳು ಅವರು ಇವರು ಎಲ್ಲ ಕಡಿಮೆ ಮಾಡಿದ್ದಾರೆ. ಒಬ್ಬರೇ ಅಲ್ಲ ಅಂತ ಮಾಡಿದ್ದಾರೆ. ತಪ್ಪಿದು. ಮಂಡಲ ಸುರೇಶ್ವರ ಬೇರೆ ಬೇರೆನೆ. ಹಾ ಬರೀ ವಿಶೇಷ ಅಸ್ತಿ ಪ್ರವೃತ್ತೇಶ್ಚೇತ್ ವಿಶೇಷೋಸ್ತಿ ಪ್ರವೃತ್ತೇಶ್ಚೇತ್ ತಾತ್ಪರ್ಯಂ ವಚಸೋಪಿ ಚ ತಾತ್ಪರ್ಯಂ ವಚಸೋಪಿ ಚ ನೈವಂ ಸುಖಾದಿ ಸಂಭೂತಾರ್ಥಾತ್ಮ ಸುಖಾದಿ ಸಂಭೂತೌ ಅರ್ಥವತ್ವೋಪಪತ್ತಿತಃ ಸಂಭೂತಾವರ್ಥವತ್ವೋಪಪತ್ತಿತಃ ವಿಶೇಷೋಸ್ತಿ ಪ್ರವೃತ್ತೇಶ್ಚೇತ್ ತಾತ್ಪರ್ಯಂ ವಚಸೋಪಿ ಚ ನೈವಂ ಸುಖಾದಿ ಸಂಭೂತವಾಚ್ಯತಾತ್ अर्थवत्वोपपत्तितः विशेषः अस्ति प्रवृत्तेः चेत् तात्पर्यं वचसः अपि च न एवं सुखादिसम्भूतौ अर्थवत्वोपपत्तितः ಪ್ರವೃತ್ತೇಃ ವಿಶೇಷಃ ಅಸ್ತಿ ಚೇತ್ ಪ್ರವೃತ್ತಿ ಆಗೋದಕ್ಕೆ ವಿಶೇಷ ಇದೆ ಅಂತ ಅನ್ನೋದಾದರೆ ವಚಸೋಪಿ ತಾತ್ಪರ್ಯ ವಾಕ್ಯಕ್ಕೂ ತಾತ್ಪರ್ಯವು ಪ್ರವೃತ್ತಿಗೆ ವಿಶೇಷ ಇದೋ ಅನ್ನೋದ್ರಲ್ಲಿಯೇ ಅನ್ನೋದಾದ್ರೆ ಹಾಗೆ ವಾಕ್ಯಕ್ಕೆ ತಾತ್ಪರ್ಯವು ಪ್ರವೃತ್ತಿಗೆ ವಿಶೇಷವಿದೆ ಅನ್ನೋದ್ರಲ್ಲಿಯೇ ಅಂತ ಹೇಳುವುದಾದರೆ ವಚಸಃ ತಾತ್ಪರ್ಯಂ ವಾಕ್ಯಕ್ಕೆ ತಾತ್ಪರ್ಯವು ಪ್ರವೃತ್ತೇ ವಿಶೇಷ ಅಸ್ತಿ ಇತಿ ಚೇತ್ ಪ್ರವೃತ್ತಿಗೆ ವಿಶೇಷ ಉಂಟು ಅನ್ನೋದೇ ವಾಕ್ಯಕ್ಕೆ ತಾತ್ಪರ್ಯ ಅಂತ ಅನ್ನೋದಾದ್ರೆ ವಾಕ್ಯಕ್ಕೆ ತಾತ್ಪರ್ಯ ಪ್ರವೃತ್ತಿಗೆ ವಿಶೇಷ ಉಂಟು ಅಂತ ಹೇಳಿದ್ರೆ ಪ್ರವೃತ್ತಿಯಲ್ಲೇ ವಿಶೇಷ. ಹಾ ಪ್ರವೃತ್ತಿಯಲ್ಲೇ ವಿಶೇಷ. ಪ್ರವೃತ್ತಿ ಮಾಡೋದು ಅನ್ನೋದಲ್ಲೇ ವಿಶೇಷ ವಾಕ್ಯಕ್ಕೆ. ಏನೇ ವಾಕ್ಯವನ್ನು ಪ್ರವೃತ್ತಿ ಮಾಡೋದ್ರಲ್ಲೇ ವಿಶೇಷ ಉಳ್ಳದ್ದು ಅಂತ ಹಾಗೇನಾದ್ರು ಅನ್ನೋದಾದ್ರೆ ನೈವ ಇದು ಸರಿಯಲ್ಲ. ಜಾತೆ ಜಾತೆ ಅಗ್ನಿಮುಪಸಮಾಧಾಯ ಇತ್ಯಾದಿ ವಿಧ್ಯಂತರ ಪ್ರಯುಕ್ತತ್ವ ಜಾತಕರ್ಮ ಪ್ರವೃತ್ತೇಃ ಏನಂ ವಾಕ್ಯಂ ತತ್ಪರಂ. ಅಲ್ಲಪ್ಪ ಶೂದ್ರನ ಸಂತೋಷ ಮಾಡ್ತಾನ ಎಂತ ಮುಟ್ಟಾಡ್ರ ಅವ್ರ ಶೂದ್ರ ಮರ ಹುಟ್ಟೆ ಸಂತೋಷ ಅಲ್ಲ ಅವನು ಇಷ್ಟ ಮಾಡ್ತಾನ ಎಷ್ಟು ಕಮಿಟಿಗೆ ಸ್ನಾನ ಮಾಡ್ತಾನಲ್ಲ ಅವ್ನು ಸ್ನಾನ ಹೇಳಿ ಏನ್ ಮಾಡ್ಬೇಕು ಜಾಗ ಮಾಡೋದು ನಾವು ಇಷ್ಟ ಮಾಡ್ಕೊಂಡು ಬಿಡ್ತಾರೆ ಮಾಡ್ತಿದ್ದಿಲ್ಲಪ್ಪ. ಈ ಏನು ಬರೀ ಒಂದು ಬ್ರಾಹ್ಮಣ ಏನು ಹುಚ್ಚನ ಇಲ್ಲ. ಬ್ರಾಹ್ಮಣ ಮಾತ್ರ ಮಕ್ಕಳಾಗದ ಅದು ಬ್ರಾಹ್ಮಣ ಮಾತ್ರ ಸಂತೋಷ ಆದ ಮಕ್ಕಳಾಗದ. ಒಂದು ಕಾಮನ್ ಸೆನ್ಸ್ ಬೇಡ ಅವರಿಗೆ. ಆ ಉದಾಹರಣೆಗೆಲ್ಲ ಅರ್ಥ ಮಾಡ್ಕೊಂಡು ಏನ್ ಬೇಕಿಲ್ಲ. ಯಾವತ್ತು 100 ವರ್ಷ ತಗೋಬೇಕು ಅರ್ಥವನ್ನ ಒಂದು ಶಂಕರ ಕ್ಷತ್ರಿಯರಿಗೂ ಮಕ್ಕಳಾಗತ್ತೆ. ವೈಷ್ಣವ ಅವ್ರಿಗೆ ಇವತ್ತು ಯಾರು ಮಾಡ್ತಾರ ಮಕ್ಕಳಾಗ ಸಂತೋಷ ಜಾತ್ರೆ ಇಷ್ಟ ಮಾಡ್ತಾರ ಮಾಡ್ತಾರೆ ಯಾರೋ ಭರತರ ಯಾರೋ ಮಾಡಿದ್ರ ಇಷ್ಟು ಮಾಡಿದ್ರ ಭರತ್ ಏನೋ ಇದೆಲ್ಲ ಮಾಡಿರ್ತಾರೆ. ಅದಲ್ಲ ಅವರು ಜಾತಿ ಕರ್ಮ ಮಾಡೋದು ಬೇರೆ. ಪುತ್ರ ಜಾತಿ ಇಷ್ಟಿ ಒಂದಿದೆ ಪುತ್ರೇ ಜಾತೆ ಜಷ್ಟಾಕ ಬಾಲ ಭೌತಿ ಬಾಲೋ ನನ್ನ ಯಸ್ಮಿನ್ ಜಾತೆ ಬಿಟ್ಟು ನಿರೋಧಭೂತಃ ಇಲ್ಲ. ಸಿಗಕ್ಕಿಂತ ಮುಂಚೆ ವೈದಿಕ ಕರ್ಮ ಅಂದ್ರೆ ಏನು ಅಷ್ಟೇ ಅಲ್ಲ ತಮಾಷೆ ಆಯುಧಾಜ್ಞೆ ಆಗಿದ್ದು ಗಂಡು ಮಗು ಆದ್ರೆ ಹೋಯ್ತು ಅಗ್ನಿ ಮತ್ತೆ ಪುನರಾಧಾನ ಮಾಡ್ಬೇಕು ಅವನು ಅಗ್ನಿನ ಅಮ್ಮ ಹೇಳಿದಾರೆ ಮತ್ತೆ ಪುನರಾಧಾನ ಮಾಡ್ಬೇಕು ಅಂತ ಹೇಳಿದಾರೆ. ಪ್ರಾಯಶ್ಚಿತ್ತ ಪುತ್ರೇ ಜಾತೆ ರಷ್ಟಾಕ ಬಾಲ ಹೋದಿ ಗಾಯತ್ರಿ ಬ್ರಹ್ಮದೇವರಾದ ಎಲ್ಲ ಬಾಲ ಅಗ್ನಿ
ಅದಕ್ಕೆ ಜಾತಪುತ್ರ ಕೃಷ್ಣಕೇಶಿ ಯಜ್ಞ ಮಕ್ಕಳು ತಿನ್ನು ಮಾಡ್ಬಿಡಿ ಆಗ ನಾನು ತಿನ್ನು ಮಾಡ್ಬಿಟ್ರೆ ಇದೆಲ್ಲ ಎರಗ ಇಟ್ಕೊಳ್ಳೇಬೇಡಿ ಅಂತ. ಮೇಲೆ ಎಲ್ಲರಿಗೂ ಒಬ್ಬೊಂದು ಆ ಶ್ರುತಿ ಮಾತ್ರ ಯಸ್ಯ ಪುತ್ರೋ ಅಜಾತಸ್ಯ ತೇಜಸ್ವಿವಾಸ ಬ್ರಹ್ಮೋತ್ರಿ ಪುತ್ರೋ ಜಾಯತೆ, ಮಗನ ಹುಟ್ಟೇ ಇದ್ದವರಾಗಿದ್ರೆ ತೇಜಸ್ವಿ ಮಗ ಹುಡ್ತಾನೆ ಮಾಡಿದ್ರೆ. ಶ್ರುತಿ ಮಾತ್ರ ಮದುವೆಯಾಗಿ 16 ದಿವಸ ಆಗ್ಬಿಟ್ಟು ಆಧಾರ ಮಾಡ್ತಾರೆ. 16 ದಿವಸ, ಯಾಕಂದ್ರೆ ಮದುವೆಯಾಗಿ 4 ದಿವಸ ವ್ರತ, ಆಮೇಲೆ 12 ದಿವಸ ಇದು ವಿಶ್ವದೇವ, ವಿಶ್ವದೇವ ಕೂಡ ಅಗ್ನಿಹೋತ್ರ. ಮದುವೆ ಆದ್ಮೇಲೆ ಕರ್ಮ ಶುಕ್ರವಾರ ಕಡೆ ಬರ್ಬೇಕು ಅವನು. ಸಾಯಿ ಪಿಕ್ನಿಕ್ಕು ಮನಾಲಿ ಕುನಾಲಿ ಕುರಿ ಮನಾಲಿ ಎಲ್ಲ ಹೋಗ್ಬಿಡಲ್ಲ ಅವನು. ಅಗ್ನಿ ಸಂಬಂಧ ಬಿಡಬಾರ್ದು ಅಂತ ಕುಲಿಮನಾಲಿ ಅಲ್ಲಿ ಇಲ್ಲಿ ಹೋಗ್ತಿದ್ದೆ ಅಗಲ ಬಿಡೋದೇ ಆಫೀಸ ಬರೋ ಮಗ ಮದುವೆ ಆದ್ಯಾ 4 ದಿವಸ ವರ್ಷದಲ್ಲಿರೋ ಅದು 4 ದಿವಸ ಹೆಂಗೆ ಉಪ್ಪು ಖಾರ ಇಲ್ಲ ಸಾಯಿಸ್ತಾರೆ. ಆಮೇಲೆ ವಿಷಯ ಮತ್ತೆ 11 ದಿವಸ ಬರ್ತಾ ಉಪಚಾರಿಗೂ ಆದ್ಮೇಲೆ ಅದೇ ಅಲ್ವಾ 4 ದಿನದ ವ್ರತ. 3 ದಿವಸ ಇನ್ನೊಂದ್ ದಿವಸ ನಮ್ಮ ಕುಮಾರ್ ಭೋಜನದಲ್ಲೇ ಚೆನ್ನಾಗಿ ಇಡ್ಲಿ ಉಪ್ಪು ಹುಳಿ ಖಾರ ತಿನ್ನಿಸ್ತಿದೀವಿ ಬೈದಿಯಾರೆ. ಕುಮಾರ್ ಬಂದು ಗಾಯತ್ರಿ ಪೂಜೆ ಆಗೇ ಇರಲ್ಲ. ಅಲ್ಲ ಕುಮಾರ್ ಭೋಜನದಲ್ಲೂ ಅವರು ಉಪ್ಪು ಹುಳಿ ಖಾರ ಇದ್ದಿರೋದೇ ತಿನ್ಸಿ ಅಂತ ಹೇಳಿದಾರೆ ಸುಂದ್ರಗಾರರು. ಅದೆಲ್ಲ ಇನ್ನು ಪ್ರೇಮನೂ ಆಗಿರಲ್ಲ, ಅವಾಗಲೇ ಯೋಚನೆ ಆಗಿರಲ್ಲ, ಆದ್ರೆ ಈಗ ಎಷ್ಟು ಜನ ಆಗಿದ್ದಿಲ್ಲ ಅಲ್ಲಿ ಮಾಡ್ತಾರೆ. ಯಾರು ಮಾಡಿಲ್ಲ. ಆಸೇತಿ ಹಿಮಾಸೇತಿ ಎಲ್ಲೂ ಮಾಡಲ್ಲ, ಯಾರು ಮಾಡಲ್ಲ, ವೈದಿಕರು ಮಾಡಲ್ಲ. ಇಷ್ಟು ಮಾಡಿದ್ವಿ ಕೆಲವರು ಅಲ್ಲ. 4 ದಿನ ಅವೆಲ್ಲ ಮಾಡಿದ್ವಿ. ಅನ್ನಲ್ಲ ಇದು ಗೊತ್ತಾಗಲ್ಲ ಸರ್, ವಿವಾಹದ್ದೆಲ್ಲ ವಿವಾಹದ ತನಕ ಅವಾಗ ನಮ್ ಭಾರ್ಗವ ಮಾಡಿದ್ದ. ಭಾರ್ಗವ ನಾವು ಇಬ್ರು 4 ದಿವಸ ಹುಡುಗ ಬಿಟ್ಟಿದ್ನು. ಇಷ್ಟೆಲ್ಲ ಮಾಡಿದ್ರ ಹಾ. ಆದ್ರೆ ನಮ್ಮ ರಾಮ ಏನು ಮಾಡಿಲ್ಲ. ಈಗ ಗಂಡು ಮಕ್ಕಳು ಇವರಿಬ್ರು ಮಾಡಿದ್ರು, ಇವ್ರ ಮಕ್ಕಳಿಲ್ಲ. ಯಾರಿಗೆ? ಭಾರ್ಗವನಿಗೂ ಇಲ್ಲ, ಮಾಧವನಿಗೂ ಇಲ್ಲ, ಇಬ್ರು ನನ್ನ ರಾಮ ಮದುವೆಯಾಗಿ 11 ತಿಂಗಳು ಮಗು ಆಗ ವ್ರತ ಮಾಡಿಯೋ ಕಲಿಶಾಪ ನಿಂಗೆ ಏನ್ ಮಕ್ಕಳಾಗಲ್ಲ, ಬರ್ತಾರ ಬೇರೆ ಆಧಾರ ಮಾಡ್ದಾಳೆ. ನೀನು ಪ್ರದೀಪ 4 ಹೆಣ್ಣು ಹೊಡಿ, 3 ಆಯ್ತು 4 ಆಯ್ತಾ 3 ಆಯ್ತು, ಇನ್ನೊಂದು ರೆಡಿ 4 ಯಾಕೆ ಇನ್ನೊಂದ್ಸಲ ಆಗ್ಲಿ ಇನ್ನೊಂದು ಹೆಣ್ಣ ಚತ್ವಾರೋ ಮಮ್ಮ ಚತಸ್ಸಸ್ತಯೋಸ್ಮದ್ ಹೇಳ್ತಾ ಇದ್ದಾರೆ ನಾನು. ಇನ್ನೊಬ್ರು ಬರ್ತಾರೆ ಪುತ್ರ ಮಮಾನು ಇನ್ನೊಬ್ಬರಿಗೆ ಚತಸ್ಸಸ್ಯ ಏನು ಬಿಡಿದೆ ವಾಕ್ಯ ತಸ್ಯ ಅನ್ಯ ಆಯ್ದಾಜ್ಞೆ ಅರುಣಾಜನ ಕಿರಣಾಜಿನಾಮ ತಸ್ಯ ಪ್ರೀಪಾಜಿನಾಮ ಹಾಗೆ ಇರೋದಲ್ಲೇ ಪೂರೇ ಸರ್, ಪೂರಲ್ಲೇ ಇದ್ದಾರೆ ಯಾರ ಪ್ರದೀಪ. ಹಾ ಕಿಂಚನ ರಾಘು ಅಲ್ಲ ಇನ್ನೊಬ್ರು ಇಲ್ಲಿ ಬರ್ತಾರೆ ಅಂತೇಶ ಅವನು ಅಷ್ಟೇ ಅವನು ಮಾಡ್ತಾನೆ ಬೇಕಾದ್ರೆ ಸರ್ವಾರ್ಥಮತಿಗಳು. ಹಾ ಆಯ್ತಲ್ಲ. ವಿಶೇಷೋ ಅಸ್ತಿ ಪ್ರವೃತ್ತೇ ಚೇತ್, ಪ್ರವೃತ್ತಿಗೆ ವಿಶೇಷ ಉಂಟು, ಅದೇ ವಾಕ್ಯಕ್ಕೆ ತಾತ್ಪರ್ಯ ವಚಸೋಪಿ ತದೇವ ಅಂತ. ಪ್ರವೃತ್ತಿಗೆ ವಿಶೇಷ ಉಂಟು, ವಾಕ್ಯಕ್ಕೆ ಅದೇ ತಾತ್ಪರ್ಯವು ಎಂದು ಹೇಳುವುದಾದರೆ ಅದು ಸರಿಯಲ್ಲ. ಸುಖಾದಿ ಸಂಭೂತ ಸುಖವೇ ಉಂಟಾಗುವುದರಲ್ಲಿ ಅರ್ಥವತ್ವ ಕಂಡು ಬರ್ತಾ ಇರುವಾಗ ಅದು ಕ್ರಿಯೆ ಆಗ್ತದೆ, ಖುಷಿ ಆಗ್ತದೆ, ಅನುಭವ ಆಗ್ತಾ ಇದೆ. ಅವನು ಕ್ರಿಯೆ ಮಾಡ್ಬೇಕು ಅಂತ ಇದೆಯಾ? ಸುಖಾದಿಗಳು ಉಂಟಾಗುತ್ತಿರುವುದು ಅನುಭವದಲ್ಲಿರುವಾಗ, ಸುಖಾದಿಗಳು ಉಂಟಾಗುತ್ತಿರುವುದು ಅನುಭವದಲ್ಲಿರುವಾಗ ಮನಸ್ಸಲ್ಲಿ ವಾಕ್ಯ ಅಗ್ನಿ ಬ್ರಾಹ್ಮಣ ನಿತ್ಯ ಸಂಬಂಧ ಓದು ವಿಚ್ಛೇದ ರೂಪ ತೇಜು ತರ ಎಲ್ಲ ತಿಳ್ಕೊಂಡು ಆ ವಯಸ್ಸಲ್ಲಿ ನಮ್ಗೆಲ್ಲ ಏನ್ ಗೊತ್ತೇ ಇಲ್ಲಲ್ಲ ಅವ್ರಳೆ. ನಿಮ್ಗೆ ಗೊತ್ತಿದೆ ಸಿಎ ಮಾಡ್ತಿರ್ಲಿಲ್ಲ, ಇಲ್ಲ ಖಂಡಿತ ಮಾಡ್ತೇನೆ. ಸಿಎ ಮಾಡ್ತಿರ್ಲಿಲ್ಲ. ಅಷ್ಟೇ ಅಲ್ಲ, ಮಾಂಸ ಇಲ್ಲ, ಧ್ರುವ ಇಲ್ಲ, ಮಾಹಿತಿ ಇಲ್ಲ, ಹಿಂಗೆ ಕಾಯಿ ಬೆಟ್ಟಕ್ಕೂ ಕುಡಿಸ್ಬಿಡ್ತಿದ್ರು ಅಷ್ಟೇ. ಹಂಗೆ ಯಾರು ಮುಟ್ಟಿಸ್ಕೋಬಾರ್ದು ಸುಮ್ಮನೆ. ಸುಖಿಯನ್ನು ಸುಖಾದಿ ಸಂಭವ ಉಂಟಾಗುತ್ತಿರುವಾಗ ಅರ್ಥವತ್ವ, ಅದು ಅರ್ಥವುಳ್ಳದ್ದಾಗುತ್ತೆ, ಇದು ಹೊಂದುತ್ತದೆ. ಆದ್ದರಿಂದಲೂ ಅರ್ಥವತ್ವ ಅನ್ನೋದು
ಅದ ಅಗ್ನಿ ಇಟ್ಕೊಂಡಿದ್ರೆ ಅವನಿಗೆ ಮಾಡಿಸ್ಬೇಕು. ಇಟ್ಕೋಬೇಕು ಕಂಪಲ್ಸರಿ. ಬ್ರಹ್ಮಚರ್ಯದಿಂದಾನೇ ನೀವು ಇದು ಸನ್ಯಾಸ ಮಾಡಿರೋದಲ್ಲ. ಹೌದು. ಅಗ್ನಿನಲ್ಲ ಅವ್ರು ಹೇಳ್ತಾರೆ, ಜಾಬಾಲ ಸ್ಮೃತಿ ನಂಬರ ಜಾಬಾಲ ಉಪನಿಷತ್ತಲ್ಲೇ ಬರುತ್ತೆ. ಅಲ್ಲಿ ಇದು ಮಾಡಿರೋ ಅಗ್ನಿನ ಬ್ರಹ್ಮಚಾರಿ ಅಗ್ನಿನೇ ಇದು ಮಾಡ್ಕೊಳ್ಳೋದು. ನಮಗೂ ಬ್ರಹ್ಮಚಾರಿಗಳಿಗೂ ಸನ್ಯಾಸಿ ಒಂದು ರಜೆ ಹೋಮ ಮಾಡಿಸ್ತಾರಲ್ಲ, ಆಮೇಲೆ ಅಲ್ಲಿ ಅಗ್ನಿ ಕಾರ್ಯ ಮಾಡಿಸ್ತೀವಿ, ರಜೆ ಹೋಮ ಮಾಡಿಸ್ತಾರಲ್ಲ, ಅದೆಲ್ಲ ಮುಂಚೆ ಅಗ್ನಿ ಕಾರ್ಯ ರಜೆ ಹೋಮ, ಆಮೇಲೆ ಆ ಅಗ್ನಿನ ಹಾಗೆ ಮಾಡ್ತಾರೆ. ಜಾಪಾಲೋಪನಿಷತ್ತಲ್ಲಿ ಸ್ಪಷ್ಟವಾಗಿದೆ ಇದರದ್ದು ಅಗ್ನಿ ಇಟ್ಕೊಂಡಿದ್ದವನಿಗೆ. ಅಲ್ಲಿ ಮನುಸ್ಮೃತಿಯಲ್ಲಿ ಅವ್ನ ಅಗ್ನಿ ಒಂದ್ ವೇಳೆ ಬಿಟ್ಬಿಟ್ಟಿದ್ರು ಇನ್ಯಾರ್ದೋ ಅಗ್ನಿ ಇದ್ರೆ ಗ್ರಾಮದಲ್ಲಿ ಆ ಅಗ್ನಿ ತಗೊಂಡು 4 ಆಹುತಿ ಏನು ಬರುತ್ತೆ. ವಿಶ್ವಾಸ ಎಷ್ಟು ಡಿಮಾಂಡ್ ಮಾಡ್ಕೊಳ್ಬೇಕು ಅಂತ ಮನುಸ್ಮೃತಿಯಲ್ಲಿ ಇದೆ. ಹಾ ಆಯ್ತಪ್ಪ. ಅರ್ಥವತ್ವಪತ್ತಿ, ಅದು ಅರ್ಥವುಳ್ಳದ್ದು ಹೊಂದುತ್ತದೆ. ಆದ್ದರಿಂದಲೂ ಸುಖಾದಿ ಉಂಟಾಗುವುದು ಕಂಡಿರುವಾಗ ಅದಕ್ಕೆ ಪ್ರವೃತ್ತಿಯಲ್ಲಿ ತಾತ್ಪರ್ಯ ಎಂಬುದು ಏನಿಲ್ಲ, ಪ್ರವೃತ್ತಿಯ ತಾತ್ಪರ್ಯ ಎಂಬುದು ಏನಿಲ್ಲ. ಏನು ಬರೀಲೇ ಇಲ್ಲ ಜೋಯಿಸ್ರು ಎಲ್ಲದಕ್ಕೂ ಬರೀತಾರೆ. ಏನಮ್ಮ ದಿಷ್ಟ್ಯಾನ ಅದೃಷ್ಟವಶಾತ್, ಅದಕ್ಕೆ ಹಂಗೆ ಬರ್ಬೋದು. ದಿಷ್ಟ್ಯ ಅಂತ ಬರ್ತಾರೆ. ದಿಷ್ಟ್ಯ ಒಂದು ಅದೃಷ್ಟವಶಾತ್, ಅದೃಷ್ಟ ದೃಷ್ಟ್ಯಾತ್ಮಂ ವರ್ಧಸೆ ವತ್ಸಾ ಭದ್ರ ಯಾತಃ ತವರ್ಧಿಮಾನ್. ತವರ್ಧಿಮಾನ್ ಇದು ಗುಣಸಂಧಿ ಕರ್ರು. ವ್ಯಾಕರಣ ಯಾವ ಶುರು ಮಾಡ್ತಾರೆ? ವ್ಯಾಕರಣ ನಾನು 7 8 ಅವ್ರಿಗೆ ಅಷ್ಟಾಧ್ಯಾಯ ಹೇಳ್ತೀನಿ. ಅಂದ್ರೆ ಹೈಯರ್ ಲೆವೆಲ್ 9 ಇವರು ಕಿರಣ ಉದಾಹರಣೆ ಹೇಳ್ತಾ ಇದ್ದಾರೆ. ಕಿರಣ ಹೌದು, ಅವನು ಹೋಗ್ತೀವಿ ಮುದ್ದೆ 3:30 ಪಾಠ ಬರ್ತಾರ. 3 ಗಂಟೆಯಿಂದ 4 ಗಂಟೆ ಅದು ಫಾಲೋ ಮಾಡ್ಬೋದು. ಇದು ಆಳಿದಾಗ ಹೇಳ್ತಿದ್ದಾರೆ, ಆರಾಮ್ ಫಾಲೋ ಮಾಡ್ಬೋದು. ಅಪ್ಪ ಏಕೆ ಇದು ಸಂಸ್ಕೃತ ಜಾಣಕದ್ಯಾ? ಅಷ್ಟು ರಿವಿಷನ್ ಹೊಂದ್ಕೊಂಡ್ಕಿನ್ಕ ಮರವೆ ಕಾಯಿ ಕಾಣೋದೆ, ಅದು ಮರವೆ ಕಾಯಿ ಇರ್ಬೇಕು ರಿವಿಷನ್. ಆನ್ಲೈನ್ ಇದೆಯಾ? ಇದಾರೆ ಕಣೋ ಗ್ರೂಪ್ ಅಲ್ಲಿ, ಸಂಸ್ಕೃತ ಗ್ರೂಪ್ ಅಲ್ಲಿ ಇಲ್ಲ. ಆಡ್ ಮಾಡಿದ್ರೆ ಅವಾಗ ಹಳೆ ವಿಡಿಯೋ ಎಲ್ಲ ಆಡಿಯೋ ಸಾಕು. ಫಸ್ಟ್ ಇಂದ ಸ್ಟಾರ್ಟ್ ಮಾಡಿ. ಬುಕ್ಸ್ ನಿಮ್ಗೆ ಇಲ್ಲೇ ಅಕ್ಷರಮ್ಮ ಇದೀಗಾರೋ ಹೋದ್ರೆ ಬೇಕಾದ್ರೆ ಇದೆಲ್ಲ ಅವ್ರಿಗೆಲ್ಲ ಚಿಕ್ಕ ವಯಸ್ಸಿಂದ ಚೆನ್ನಾಗಿ ನೋಡ್ತಾರೋ ಎಲ್ಲ. ನೀವು ಈ ಅಕ್ಷರ ಹೋಗ್ಬಿಡ್ತೀರ ಇವ್ರದನ್ನ ಇಟ್ಕೊಂಡಿದ್ದಾರೆ. ನೀವು ಆನ್ಲೈನ್ ಇಷ್ಟೇ ಅಂದ್ರೆ ತುಂಬಾ ಚೆನ್ನಾಗಿರುತ್ತೆ. ಬೇಸಿಕ್ಸ್ ಇಂದ ತಗೊಂಡ್ತಾರೆ. ಈ ಮಾನಸ ಎಲ್ಲ ಒಂದಿಷ್ಟು ಸೇರ್ತಾರೆ ಅಲ್ಲ, ಅದು ಇದು ಮಾಡಿ ಅದು ಮಾಡಿ ಅಲ್ಲಿ ಸ್ಪೋಕನ್ ಟ್ರಾನ್ಸ್ಕ್ರಿಪ್ಷನ್ ನೀಟಾಗಿ ಹೇಳ್ಕೊಡ್ತಾರೆ. ಗ್ರಾಮರ್ಗೆ ಸಪರೇಟ್ ಇದ್ದರೆ ಹೇಳಕಂದ್ರೆ ಸುಖಾದಿ ಸಂಭೂತ ಸುಖ ಮುಂತಾದ ಉಂಟಾಗುತ್ತಿರುವುದು ಕಂಡುತ್ತಿರುವಾಗ ಅದು ಅರ್ಥವತ್ತಾಗಿದೆ ಯುಕ್ತಿಯಿಂದ ಇದು ಕ್ರಿಯೆಗೆ ಇದಾಗುವುದಿಲ್ಲ, ಸಂಬಂಧಪಟ್ಟದ್ದಲ್ಲ, ಕ್ರಿಯೆಯಲ್ಲಿ ಸೇರುತ್ತೆ ಅನ್ನೋದಿಲ್ಲ.
ಅದು ಇನ್ನೂ ಒಂದು ವೈರಸ್ ಬರ್ತಾ ಇದೆ ಅಂತ ಕಂಡ್ರೆ ಕೇಳಿದ್ರ ನೀವು? ಒಮಿಕ್ರಾನ್. ಒಮಿಕ್ರಾನ್. ಅದು ಡೇಂಜರ್ ಅಂತ ಅದು. ಇದು ಅಂದ್ರೆ ಭಾರತಕ್ಕೆ ಬಂದಿದೆ ಇಂಟರ್ನ್ಯಾಷನಲ್ ಟ್ರಾವೆಲರ್ಸ್ ಬರ್ತಾರಲ್ಲ ಅಲ್ಲೇ ಹಿಡಿದು ಅಲ್ಲೇ ಟೆಸ್ಟ್ ಮಾಡಿ ಅಲ್ಲೇ ಕ್ವಾರಂಟೈನ್ ಮಾಡ್ತಾರೆ. ಹಾಂಗ್ಕಾಂಗ್, ಒಮಿಕ್ರಾನ್ ನೋಡಿ 3 ದಿವಸ ಅಂತ ಬಳ್ಕೋದು ಅವನು. ಬ್ರೈನ್ಗೆ ಹೋಗ್ಬಿಡುತ್ತಂತೆ ಜ್ವರ. ಬ್ರೈನ್ ಅಲ್ಲ, ಲಂಗ್ಸ್ನಿಂದ ಅದು ಸಿಂಪ್ಟಮ್ಸು ಇಲ್ವಂತೆ. ಏನು ಸಿಂಪ್ಟಮ್ಸ್ ಇರಲ್ಲ. ನಿಮ್ಗೆ ಕೊರೋನಾ ಹತ್ರ ಟೆಸ್ಟ್ ಅಲ್ಲೂ ಗೊತ್ತಾಗ್ತಿಲ್ವ? ಹೌದಾ? ಏನ್ ಮಾಡ್ತಾ ಇದಾರೋ ಮತ್ತುಲ್ಲ ಬಿಡ್ರು ಅಂತ ಪಡೋದಕ್ಕೆ ಅಲ್ಲಿ ಬೇಡ ಬಂದ್ಬಿಟ್ಟು ಒಮಿಕ್ರಾನ್ ಬಂದ್ಬಿಟ್ರೆ ನಾ ಏನ್ ಮಾಡ್ಲೆ? ನೋಡು ಏನ್ ನೋಡುದು ಆಮೇಲೆ ಆರಾಧನೆ ಮಾಡ್ತೀವಿ ಅಷ್ಟೇ, ಏನ್ ಮಾಡೋದು ಅವಾಗ ನೋಡುತ್ತೆ. ಅನರ್ಥಕ್ಕೆ ಭಯ ದೇವ ನೋಡಿ ಸುತ ಜನ್ನತ ಕಲ್ಪ್ಯತೆ ತಾತ್ಪರ್ಯ ಪ್ರಕ್ರಿಯಾ ದಿಕ್ತೆ ಸ್ವತಂತ್ರಾಧಿಕಾರಪದ ಆನಂದಕ್ಕೆ ಭಯಾದೇವ ಆನಂದಕ್ಕೆ ಭಯಾದ್ ಏವ ಸುತಾತ್ ಅನ್ಯತ್ರ ಕಲ್ಪ್ಯತೆ ತಾತ್ಪರ್ಯಂ ಪ್ರೋಕ್ಷಣಾದ್ಯುಕ್ತೇಃ ನ ಸ್ವತಂತ್ರೇ ಅಧಿಕಾರವತ್. ಅನರ್ಥಕ್ಯವಾಗುತ್ತೆ ಅನ್ನೋ ಭಯದಿಂದ ಯಾವುದೋ ಅರ್ಥವಾದ ವಾಕ್ಯಗಳು, ಅರ್ಥವಾದ ವಾಕ್ಯ ಇದೆಯಲ್ಲ, ಸೋರೋಜಿ ವಿರೋಧಿ ವಾಕ್ಯ ಆಗಲಿ, ಆಮೇಲೆ ಇದು ದೇವಾವಿ ದೇವಿ ದಿಶೋನ ಪ್ರಾಂತೆ ದಂಡ ಆಯ್ತಲ್ಲ, ಅನರ್ಥಕ್ಕೆ ಆಗುತ್ತಲ್ಲ ಭಯದಿಂದ ನೀವು ಹೇಳಿದ್ರಿ. ಶ್ರುತಿಗಿಂತ ಮತ್ತೊಂದು ಕಡೆಯಲ್ಲಿ ಅದನ್ನ ನೀವು ವಿಧಿನ ಕಲ್ಪಿಸ್ತಾ ಇದ್ದೀರಾ. ಶ್ರುತಿಗಿಂತಲೂ ಬೇರೆ ಕಡೆಯಲ್ಲಿ ಯುಕ್ತಿಯಿಂದ ತಂದು ಪ್ರಕರಣ, ಶ್ರುತಿಯಿಂದ ಶ್ರವಣ, ಶ್ರುತಿ ಲಿಂಗ ವಾಕ್ಯ ಪ್ರಕರಣಾದಿಗಳಿಂದ ತಗೊಂಡು ಕಲ್ಪಿಸ್ತಾ ಇದ್ದೀರಾ ಅಂತ. ಶ್ರುತಾದನ್ಯತ್ರ ಅಂದ್ರೆ ಶ್ರುತಿಗಿಂತ ಶ್ರುತಾದ್ ವಾಕ್ಯಾದ್ ಅನ್ಯತ್ರ ವಾಕ್ಯ ಪ್ರಕರಣಾದಿ ಬಲೇನ ಅನರ್ಥಕ್ಕೆ ಭಯಾತ್ ಕ್ರಿಯಾ ತಾತ್ಪರ್ಯ ಕಲ್ಪ್ಯತೆ. ಕ್ರಿಯೆ ತಾತ್ಪರ್ಯವನ್ನು ಕಲ್ಪಿಸ್ತಾ ಇದ್ದೀರಾ ನೀವು. ಪ್ರೋಕ್ಷಣಾದಿ ಯುಕ್ತೇ ಪ್ರೋಕ್ಷಣ, ಆವಾಹನ, ಸನ್ನಾಹನ, ಇದು ಹವಿಸನ್ ಪ್ರೋಕ್ಷ ಮಾಡ್ತಾರೆ. ಹವಿಸನ್ ಕುಟ್ಟೋದು, ಪ್ರೋಕ್ಷ ಮಾಡೋದು ಇದನ್ನು ಹೇಳಿರೋದ್ರಿಂದ ಅದು ಇದಕ್ಕೆ ಬರುತ್ತೆ. ಇದನ್ನ ಹೇಳೋದು ಇದು ಅದಕ್ಕೆ ಸಂಬಂಧ ಪಡಬೇಕು ಅಂತ ನೀವು ಹೇಳ್ತೀರಿ. ಅದೇನ ಸ್ವತಂತ್ರ ಅಧಿಕಾರ, ಸ್ವತಂತ್ರ ಜಾಗದಲ್ಲಿ ಅದು ಬರೋದಿಲ್ಲ, ಅಧಿಕಾರವಿಲ್ಲದಾಗ ಆಗೋದಿಲ್ಲ ಅಂತ ಏನ್ ಮಾಡಿದಾರಪ್ಪ ಅವರು? ಏನ್ ಹೇಳಿದ್ದಾರೆ? ತತ್ವಮಸಿ ಇತ್ಯಾದಿ ಮಹಾವಾಕ್ಯವು ಪುತ್ರ ಜನನ ವಾಕ್ಯದಂತೆ ತನ್ನ ಅರ್ಥದಲ್ಲೇ ನಿಲ್ಲುವುದಿಲ್ಲ. ಪ್ರೋಕ್ಷಣಾದಿ ವಾಕ್ಯಗಳು ಬೇರೆ ಅರ್ಥದಲ್ಲೂ, ಅಂದರೆ ಪರಮಾಪೂರ್ವನ ಪರಮಾಪೂರ್ವ ಪರಮಾಪೂರ್ವ ಎಂಬ ಅರ್ಥದಲ್ಲೂ ಪರ್ಯವಸಾನವನ್ನು ಹೊಂದಿರುವಂತೆ ಹೊಂದಬಹುದಲ್ಲ. ಪರಮಾಪೂರ್ವ ಮಾಡಿದಾರ? ಪರಮಾಪೂರ್ವ ಪರಮಾಪೂರ್ವನೇ ಹೀಗೆ ಮಾನಾ ಜಾತ ಎಂದು ಪ್ರಶ್ನೆ ಅಥವಾ ಶಂಕೆ ಹುಟ್ಟಿದಲ್ಲಿ ವಾರ್ತಿಕದಿಂದ ಸಮಾಧಾನ ಮಾಡಿದ ಜೈಮಿನಿ ಸೂತ್ರದಲ್ಲಿ ಸಂಸ್ಕಾರ ಯುಜ್ಮಾನಾನಾಂ ತಾದರ್ಪ್ಯಾತ್ ತತ್ಪ್ರಯುಕ್ತಂ ಸ್ಯಾತ್ ಎಂಬುವಲ್ಲಿ ವಿಚಾರ ಮಾಡಿ ಈ ನಿರ್ಣಯವನ್ನು ಕೊಟ್ಟಿದ್ದಾರೆ. ಪ್ರೋಕ್ಷಿತಾಭ್ಯಾಂ ಉಲೂಖಲ ಬಲಾಭ್ಯಾಂ ಆವಹಂತಿ. ದಿಶಿದ ಬಲಾಭ್ಯಾಂ ಪ್ರೋಕ್ಷಿತಾಭ್ಯಾಂ ದಿಶಿದ ಬಲಾಭ್ಯಾಂ ಪ್ರೋಕ್ಷಿತಾಭ್ಯಾಂ ಉಲೂಖಲ ಮಸಲಾಭ್ಯಾಂ ಆವಹಂತಿ ಇತ್ಯಾದಿ ಮಡಕೆ ಇವುಗಳನ್ನು ಪ್ರೋಕ್ಷಿಸಿ ಅವುಗಳಿಂದ ಭತ್ತವನ್ನು ಕುಟ್ಟಬೇಕೆಂದು ಹೇಳಿದೆ. ಈ ಪ್ರೋಕ್ಷಣೆ ಎಂಬುದು ಅವಘಾತದ ನಿಮಿತ್ತವಾಗಿದೆಯೇ ಅಥವಾ ಪ್ರಕರಣವನ್ನು ಅನುಸರಿಸಿ ಯಜ್ಞದ ಪರಮಾಪೂರ್ವವೆಂಬ ಇದು ಪಾರಿಭಾಷಿಕ ಪದ ಇದೆ. ಹೆಚ್ಚಿನ ಅಪೂರ್ವ ಅಂತ, ಪರಮ ಹೆಚ್ಚಿನದಾದ ಅಪೂರ್ವ ಅಂತ ಎಂಬ ಸಫಲವಾದ ಅದೃಷ್ಟಕ್ಕಾಗಿ ವಿಹಿತವೇ ಎಂದು ಚರ್ಚಿಸಿ ಕೊನೆಯಲ್ಲಿ ಜೈಮಿನಿ ಸೂತ್ರದಲ್ಲಿ ನಿಷ್ಫಲವಾದ ಅವಘಾತ ನಿಮಿತ್ತವಾಗಿ ಪ್ರೋಕ್ಷಣ ಸಂಸ್ಕಾರವನ್ನು ವಿಧಿಸಿಲ್ಲ. ಸಫಲವಾದ ಯಜ್ಞದ ಪರಮಾಪೂರ್ವ ಉತ್ಪತ್ತಿಗಾಗಿಯೇ ಅಂದ್ರೆ ಅಪೂರ್ವದ ಉತ್ಪತ್ತಿಗಾಗಿಯೇ ವಿಧಿಸಿದೆ. ನಿಷ್ಫಲವಾದ ಇದಕ್ಕಲ್ವಾ, ಅವಘಾತಿಗಲ್ವಾ? ಅದಲ್ಲ ಫಲ. ಪ್ರೋಕ್ಷಣೆ ಮಾಡಿ ಅವಘಾತ ಮಾಡೋದು ಆ ಪ್ರೋಕ್ಷಣೆ ಅವಘಾತಕ್ಕ ಅಥವಾ ಅದಕ್ಕೆ ಬೇರೆ ಯಜ್ಞಕ್ಕೋ ಸ್ವರ್ಗ ಫಲಕ್ಕೋ ಅಂತ ಚರ್ಚೆ ಮಾಡಿ ಅವಘಾತ ಫಲಕ್ಕಲ್ಲ ಪ್ರೋಕ್ಷಣೆ ಮಾಡ್ತಿದ್ದು ಮುಖ್ಯ ಅದಕ್ಕೆ ಇಷ್ಟಿಗೆ ನಿಷ್ಫಲ ಆವಾಹಂ ಅರ್ಥ. ಸ್ವತಂತ್ರ ಅಧಿಕಾರವತ್ತು ಅಂದ್ರೆ ಸ್ವತಂತ್ರವಾಗಿ ಇವಾಗ ದೊಡ್ಡ ಕಾಮೋ ಯಜೇತ ಅನ್ನೋ ವಾಕ್ಯಗಳೆಲ್ಲ ಸ್ವತಂತ್ರವಾಗಿ ಅದೃಷ್ಟಕ್ಕೆ ಸಂಬಂಧಪಟ್ಟಿದೆಯಲ್ಲ, ಅದನ್ನೇ ಮಾಡಿದ್ದಾರೆ. ಇಲ್ಲಿ
ಹಾ ಇಲ್ಲ ಇಷ್ಟು ಅನುವಾದ ಮಾಡಿ ಇಟ್ಟಿದ್ದಾರೆ ಅವರು. ಅಲ್ಲ ಶ್ಲೋಕಕ್ಕೆ ಅರ್ಸಕ್ಕೆ ಅಲ್ಲ ಶ್ಲೋಕ ಒಂದ್ ಕಡೆ ಕುಮಾರವ್ಯಾಸ ಭಾರತ ಮಾಡಿರ್ಬೇಕು, ಒಂದ್ ಕಡೆ ಕುಮಾರವ್ಯಾಸ ಭಾರತ ಅದೇ ಭಾರತ ಶ್ಲೋಕಾರ್ಥ ಇಷ್ಟೇ. ಅಲ್ಲಿ ಹೇಗೋ ಇದಕ್ಕೆ ಯಾವ್ದೋ ಅನರ್ಥಕ್ಕೆ ಪರಿಹಾರಕ್ಕಾಗಿ ಅಂದ್ರೆ ಅರ್ಥವಾದಗಳಿಗೆ ಅನರ್ಥಕ್ಕೆ ಪರಿಹಾರ ಯಾವ ರೀತಿ ಪ್ರೋಕ್ಷಣಾದಿ ಅರ್ಥವಾದಗಳಿಗೆ ಇನ್ನೊಂದು ಅವರೊಡನೆ ಸಂಬಂಧಪಟ್ಟು ಫಲ ಹೇಳೋ ಹಾಗೆ ಸ್ವತಂತ್ರವಾದ ಸ್ವರ್ಗಕಾಮೋ ಯಜೇತ ಅನ್ನೋ ವಿಧಿವಾಕ್ಯ ನೀವು ಹೆಂಗೆ ಹೇಳೋದು ಅದೇ ರೀತಿ ವೇದಾಂತ ವಾಕ್ಯಗಳಿಗೂ ಸ್ವತಂತ್ರವಾಗಿ ಫಲ ಇದೆ ಅಷ್ಟೇ ಅದು ತಾತ್ಪರ್ಯ. प्रोक्षणादि वाक्य का तात्पर्य शुद्ध प्रोक्षणादि वाक्य के अन्य परमापूर्व में इसलिए माना जाता है कि वे वाक्य यर्थ निष्फल न रह जाए। अवघातादि का भी किसी स्वतंत्र अपूर्व में तो साक्षात संबंध होता नहीं है। अतः सर्विकामो विजेता आदि अधिकार वाक्य की तरह तत्त्वमसि आदि वाक्यों का भी स्वार्थ में ही तात्पर्य है। ಯಾಗದ ತಾತ್ಪರ್ಯ ಹೊರತು ಪ್ರೋಕ್ಷಣದಲ್ಲಿ ಅವಘಾತದ ತಾತ್ಪರ್ಯ ಇಲ್ಲ. ಪ್ರೋಕ್ಷಣೆ ಮಾಡೋದು ಅವಘಾತಕ್ಕಾದ್ರು ಅವಘಾತದ ಅಂಗವಾಗಿ ಬಂದದ್ದಲ್ಲ, ಯಜ್ಞಾಂಗವಾಗಿ ಬಂದದ್ದು. ಹಾಗೆ ಪ್ರೋಕ್ಷಣೆ ಮಾಡೋದು ಧಾನ್ಯ ಪ್ರೋಕ್ಷಣೆ ಮಾಡ್ತಾರೆ, ಧಾನ್ಯ ಪ್ರೋಕ್ಷಣೆ ಮಾಡಿ ಆಮೇಲೆ ಕುಟ್ತಾರೆ, ಕುಟ್ಟಿ ಹಿಟ್ಟು ಮಾಡ್ತಾರೆ, ಹಿಟ್ಟು ಮಾಡಿ ಆಮೇಲೆ ಯಜ್ಞಕ್ಕೆ ಉಪಯೋಗಿಸ್ತಾರೆ. ಇವು ಪ್ರೋಕ್ಷಣೆ ಕುಟ್ಟೋದಕ್ಕೋ ಪ್ರೋಕ್ಷಣೆ ಯಜ್ಞಕ್ಕೋ, ಕುಟ್ಟೋದಕ್ಕೆ ಅಂಗವೋ ಯಜ್ಞಕ್ಕೆ ಅಂಗವೋ ಯಾವ ಫಲ ಆಗುತ್ತೆ ಯಜ್ಞಕ್ಕೆ ಏನ್ ಫಲನೋ ಆ ಫಲಕ್ಕೆ ಸಂಬಂಧಿಸ್ಕೊಳ್ತೇವೆ. ತರಕಾರಿ ಹೆಚ್ಚೋದು ಕುಕ್ಕರ್ ಇಡೋದಕ್ಕ ಅದ್ರ ಅಡಿಗೆ ಆಗೋದಕ್ಕೋ ಹುಳಿ ಆಗೋದಕ್ಕೋ ಕುಕ್ಕರ್ ಇಡೋದು ಅಂಗ, ಕುಕ್ಕರ್ ಇಟ್ಕೊಂಡು ಅಡಿಗೆ ಮಾಡೋದು ಊಟ ಮಾಡೋದಕ್ಕೆ ಹಾಗೆ ಭಾವ ಅಂತ. ಅನರ್ಥಕ್ಕೆ ಹೆಂಗೆ ಅದಕ್ಕಿಂತ ಲೇಟ್ ಮಾಡ್ತಲ್ಲ ಹೆಂಗೆ ಅಕ್ಕಿನ ಅನರ್ಥಕ್ಕೆ ಅಂತ ಹೇಳಿದ್ರಲ್ಲ ಹೆಂಗೆ ಅದಕ್ಕೆ ಮಾಡ್ತಾ ಇಲ್ಲ. ಅನರ್ಥಕ್ಕೆ ಭಯ ಅಂದ್ರೆ ಇದು ಅಷ್ಟಕ್ಕೆ ಆದ್ರೆ ಅನರ್ಥಕ್ಕೆ ಆಗ್ಬಿಡ್ತಲ್ಲ. ಏನ್ ವಾಕ್ಯ ಅರ್ಥವಾದ ವಾಕ್ಯ ವ್ಯರ್ಥವಾಗುತ್ತಲ್ಲ ಅನ್ನೋ ಭಯದಿಂದ ಮೀಮಾಂಸಕ ನೀನು ಸ್ಪಂದಿಸ್ತೀಯಲ್ಲ, ಆದ್ರೆ ನೀನುವೇ ಸ್ವತಂತ್ರವಾಗಿ ವಾಕ್ಯಕ್ಕೆ ಫಲ ತೋರಿಸ್ತೀಯ. ಎಲ್ಲಿನೇ ನಮ್ದು ವೇದಾಂತ ವಾಕ್ಯ ಅಷ್ಟು ತಾತ್ಪರ್ಯ ತಗೋದು. ಪ್ರೋಕ್ಷತಿ ತ್ಯಾವೃದ್ಧಿ ಯಜ್ಞ ಅಧೋಮೇ ಝತ್ವಾಯ, ತ್ಯಾವೃದ್ಧಿ ಯಜ್ಞ ಅಧೋಮೇ ಝತ್ವಾಯ ಅನ್ನೋದು ಅರ್ಥವಾದ. 3 ಸಲ ಪ್ರೋಕ್ಷಣೆ ಮಾಡ್ಬೇಕು ವಿಧಿ. ಅದು 3 ಪ್ರೋಕ್ಷಣೆ ಮಾಡೋದು ಪ್ರೋಕ್ಷಗೋಸ್ಕರ ಅಲ್ಲ ಅಲ್ವಾ, ಅದು ಕುಟ್ಟೋದಕ್ಕೂ ಅಲ್ಲ. ಪ್ರೋಕ್ಷಣೆ ಮಾಡೋದಾಗಲಿ ಕುಟ್ಟೋದಾಗಲಿ ಹಗಲು ನಿರ್ವಾಪಣೆ ಆಗಲಿ ಎಲ್ಲ ಯಜ್ಞಕ್ಕೆ ಪ್ರಧಾನ ಹೋಮಕ್ಕೆ ಅಂಗ. ಪ್ರಧಾನ ಹೋಮದಿಂದ ಅಪೂರ್ವೋತ್ಪತ್ತಿ, ಅಪೂರ್ವೋತ್ಪತ್ತಿಯಿಂದ ಸದ್ಲೋಕ ಪ್ರಾಪ್ತಿ ಯಜಮಾನಿಗೆ. ತಿಳ್ಕೊಳ್ಳಿ, ಅನರ್ಥಕ್ಕೆ ಭಯದಿಂದಲೇ ಕೇಳಿ ಬಂದ ಅರ್ಥವಾದದಿಂದ ಮತ್ತೊಂದು ಕಡೆಯಲ್ಲಿ ಪ್ರೋಕ್ಷಣಾದಿ ವಾಕ್ಯಗಳಿಗೆ ಪ್ರೋಕ್ಷಾದಿ ಉಕ್ತಿಗಳಿಗೆ ಏನ್ ಮಾಡ್ತೀರಾ? ಪ್ರೋಕ್ಷಾದಿ ವಾಕ್ಯ ಹಂಗ್ ಮಾಡ್ಕೊ. ಪ್ರೋಕ್ಷಾದಿ ವಾಕ್ಯಗಳಿಗೆ ಅರ್ಥತ್ವ ಆಗುತ್ತೆ ಎಂಬ ಭಯದಿಂದಲೇ ಪ್ರೋಕ್ಷಾದಿ ವಾಕ್ಯಗಳಿಗೆ ಸೇರಿಸ್ಕೊಳ್ಳಿ. ಮಾಡಿದ್ದಾರೆ ಪೂರ್ವ ಮೀಮಾಂಸಕ್ಕೆಲ್ಲ ಪೂರ್ವ ಮೀಮಾಂಸಾ ಗಳಿಗೆಲ್ಲ ಚೆನ್ನಾಗಿ. ಹೌದೌದು, ಅದು ಗಟ್ಟಗರವರು ಸಿಂಪಲ್ ಆಗೋ ತೋರಿಸ್ತಾರೆ. ಟಿಪ್ಪಣಿ ಎಳೆದಿದ್ದಾರೆ, ಅರ್ಥ ಶ್ಲೋಕಾರ್ಥ ಸಿಂಪಲ್. ಏನ್ ಮಾಡಿದ್ರೆ ಶ್ಲೋಕಾರ್ಥ? ಪ್ರೋಕ್ಷಣಾದಿಗಳನ್ನು ಹೇಳುವ ವಾಕ್ಯಗಳಿಗೆ ಫಲತೆ ಬರುವುದೆಂಬುವ ಭಯದಿಂದಲೇ ಅದರಿಂದ ತೋರುವ ಅರ್ಥವನ್ನು ಬಿಟ್ಟು ಮತ್ತೊಂದರಲ್ಲಿ ಅಂದರೆ ಪರಮಾಪೂರ್ವದಲ್ಲಿ ತಾತ್ಪರ್ಯವಿದೆ ಎಂದು ಕಲ್ಪಿಸುವುದುಂಟು ಶಾಸ್ತ್ರದಲ್ಲಿ. ಆದರೆ ಸ್ವತಂತ್ರವಾದ ಅಪೂರ್ವಕ್ಕಾಗಿ ಅಲ್ಲ. ಹೇಗೆ ಸ್ವರ್ಗಕಾಮೋ ಯಜೇತ ಎಂಬ ಅಧಿಕಾರ ವಾಕ್ಯದಲ್ಲಿ ಸ್ವತಂತ್ರ ಅಪೂರ್ವಕ್ಕಾಗಿ ಯಾಗವೆಂದು ಹೇಳಲ್ಪಡುವುದೋ ಹಾಗೆ ಅಲ್ಲ. ಪ್ರಕೃತ ಮಹಾವಾಕ್ಯದಲ್ಲಿ ಬೇರೆ ತಾತ್ಪರ್ಯ ಕಲ್ಪನೆಯು ಅವಶ್ಯಕವಲ್ಲ, ಸ್ವತಃ ಫಲವೇ. ಚೆನ್ನಾಗಿದೆ ಅರ್ಥ. ಸಿಂಪಲ್ ಆಗಿ ಹಂಗೆ ಬರ್ಕೊಂಬೇಡ. ಹೇಳ್ರಿ, ಅಲ್ಲ ಅಲ್ಲೇ ಇದೆ ಬರ್ಕೊಂಬೇಡ ನೋಡ್ರಿ, ಕಾಲ ಬರ್ಕೊಂಬಿಡ್ರಮ್ಮ. ಸರಿಯಾಗಿದೆ ಅರ್ಥ. ಆರ್ಥಿಕ ಭಯದಿಂದಲೇ ಕೇಳಿದ ವಾಕ್ಯ ಯಾರ
ನಿರಂಜನ. ಓ ಆಗ್ಬೇಕು. ಓ ಆಗುತ್ತೆ. ಆ ಓ ಆಗ್ಬೇಕು. ಗೋವಾ. ಓ ಆಗ್ಬೇಕು. ಓ ಆಗ್ಬೇಕು. ಇಂಚೋಪಾಯನ ಕಿಂಭೋ ಯಾವುದಿದೆ ಇದು ಇಂಚೋನದು ಓಂ ಪೂರ್ಣಮದ ಪೂರ್ಣಮಿದಂ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಇದಕ್ಕೂ ಹಾಗೆ ಅರ್ಥ ಮಾಡ್ತಾರೆ. ಇದಕ್ಕೆ ನಾನು ಅರ್ಥ ಆಗಿಲ್ಲ. ಇಲ್ಲಿ ಅಪರಿಶ್ಯಮಾನೆ ಚ ಅನ್ಯಸ್ಮಿನ್ ಯಹ ಇತರಃ ಪರಿಷೇದ್ಯಂ ಆರಭ್ಯತೆ ಪರಿಷೇದ್ಯಂ ಅಶಕ್ಯತ್ವಾದಿದೆಯಲ್ಲ, ಅಲ್ಲಿ ಯಹ ಇತರಃ ನಿಮ್ಗೆ ಧ್ಯಾನ ಮಾಡುತ್ತೆ. ಅದಕ್ಕೆ ಬಂದು ಹೇಗಿರ್ಬೇಕಾಯ್ತು ಅವರ ಅರ್ಥ ಬರೋದಿದೆ. ಯದ್ ಇತರತು ಪ್ರತಿಷೇದ್ಯಂ ಆರಭ್ಯತೆ, ಯಾವಾಗ ಇನ್ನೊಂದು ತತ್ವವನ್ನು ಪ್ರಷೇಧ ಮಾಡೋಕೆ ಆರಂಭ ಮಾಡ್ತೀವೋ ಅಂತ ಆಗಿದೆ. ಈ ಯಹ ಇತರಹ ಆರಭ್ಯ, ಯಹ ಇತರ ಕರ್ತೃಗೆ ಒಂದು ವ್ಯಕ್ತಿಗೆ ಹೇಳಿಲ್ಲ. ಇತರಹನ ಬೇರ್ಪಡಿಸ್ತಾರೆ. ಯಹ ಇತರಹ ಅಂದ್ರೆ ಇನ್ನೊಂದಾದ ಅಂತ ತಗೊಳ್ತಾ ಇದಾರೆ ಆ ಅರ್ಥದಲ್ಲಿ. ಇನ್ನೊಂದು ಇತರತ್ವ ಇರ್ಬೇಕು ಮುಂದೆ. ಇತರ ತತ್ವ ಯಾವುದೋ ಇನ್ನೊಂದು ತತ್ವವನ್ನು ತತ್ವ ನಪುಂಸಕಲಿಂಗ. ಯದ್ ಇತರ ತತ್ವಂ ತತ್ಪ್ರಷೇದ್ಯಂ ಆರಭ್ಯತೆ ಅದು ಅಶಕ್ಯತ್ವಾತ್ ತಸ್ಸೀಮ ಪರಮಾರ್ಥ ಬಂದು ಆಗಬಾರದು. ಬಟ್ ಇದು ನ್ಯಾಯ ತುಂಬಾ ಚೆನ್ನಾಗಿದೆ. ಏನ್ ಹೇಳ್ತಿದ್ದಾರೆ ಅಂದ್ರೆ ಅನ್ವಯ ಆಗಿತ್ತು. ಯಾವ ತರ ಹೇಳ್ತಿದ್ದಾರೆ ಅಂದ್ರೆ ಹಿಂದೆ ಸ್ವಾಮಿಗಳ ರೆಫರೆನ್ಸ್ ಕೊಟ್ಟರಲ್ಲ ಬೌದ್ಧದ ಖಂಡನೆ. ಈಗ ಯಾವುದೋ ಒಂದನ್ನ ಇಲ್ಲ ಅಂತ ಹೇಳ್ಕೊಳ್ತೀವಿ ನಾವು, ಜಗತ್ತಿಲ್ಲ ಅಂತ ಹೇಳ್ಕೊಳ್ತೀವಿ. ಅಧಿಷ್ಠಾನ ಬೇಕೇ ಬೇಕು. ಅಧಿಷ್ಠಾನ ಬೇಕೇ ಬೇಕು. ಅಧಿಷ್ಠಾನ ಇಲ್ದೇನೆ ಜಗತ್ತಿಲ್ಲ ಅಂತ ಹೇಳ್ಕೊಳ್ಬಿಟ್ವಿ ಅನ್ಕೊಡಿ, ಅಲ್ಲ ಜಗತ್ತೇ ಸತ್ಯವಾಗುತ್ತೆ. ಯಾಕೆ ಅಂದ್ರೆ ಇದು ಇಲ್ಲ ಅಂತ ಅಳಗಳಿಯಕ್ಕಿಂತ ಮುಂಚೆ ಇದಿದೆ ಅಂತ ಆಗುತ್ತೆ. ನಾವು ನ್ಯಾಯ ಹೇಗೆ ಗೊತ್ತಾಗಲ್ಲ. ಹೇಗೆ ಹೇಳ್ತಿದ್ದಾರೆ ಅಂದ್ರೆ ಅವರು ಶೂನ್ಯವಾದದಲ್ಲಿ ಎಲ್ಲವೂ ಶೂನ್ಯ ಅನ್ಬಿಟ್ರು. ಆಯ್ತಾ, ಎಲ್ಲವೂ ಶೂನ್ಯ ಅನ್ಬಿಟ್ಟು ಜಗತ್ತನ್ನ ಅಲ್ಗಳಿತೀನಿ ಅಂತ ಹೊರಟ್ರು. ಈಗ ಜಗತ್ತನ್ನ ಅಲ್ಗಳಿತೀನಿ ಅಂತ ಹೊರಟ ಮೇಲೆ ಜಗತ್ತು ಅನ್ನೋದು ಇದೆಯೋ ಅವ್ರ ಪ್ರಕಾರ ಅಲ್ಗಳಿಬೇಕು. ಈಗ ಇಟ್ಕೊಂಡು ಅಲ್ಗಳಿಯೋದಕ್ಕೆ ಇನ್ಯಾವುದು ಅದಕ್ಕೆ ಇದಿಲ್ಲ, ಆಸ್ಪದ ಇಲ್ಲ. ಸೊ ಅವಾಗ ಏನಾಗ್ಬಿಡುತ್ತೆ, ಜಗತ್ತೇ ಸತ್ಯ ಅಂತ ಆಗ್ಬಿಡುತ್ತೆ. ಅಲ್ಲ ಅಲ್ಗಳಿಯಕ್ಕೆ ಇನ್ನೊಂದು ಇಲ್ವೇ ಇಲ್ವಲ್ಲ, ಜಗತ್ತನ್ನೇ ಅಲ್ಗಳಿದೆ ಅಂತಾನೆ. ಕರೆಕ್ಟ್ ಅವ್ನು ಹೇಳ್ತಾನೆ. ಈಗ ಇದು ಲಾ, ಇದು ಅಂದ್ರೆ ಏನಂತೀರಾ ನಿಯಮ ಬಂದೋದಕ್ಕೂ ಇದು ಈ ಶಂಕರರು ಎಷ್ಟೊಂದು ಲಾಗಳು ತೋರಿಸ್ತಾರಲ್ಲ ಆ ತರ. ಒಂದನ್ನ ಅಲುಗಳಿಬೇಕು ಅಂದ್ರೆ ನಿರಾಸ್ಪದವಾಗಿ ಒಂದನ್ನ ಅಲುಗಳಿಯಕ್ ಹೊರಟೆ ಅಂದ್ರೆ ಆ ಅಲುಗಳಿಯುವಂತಹ ವಸ್ತು ಸತ್ಯವಾಗಿ ಕೂತ್ಕೊಂಡ್ಬಿಡುತ್ತೆ. ಯಾಕೆಂದ್ರೆ ಅದೊಂದೇ ಇವಾಗ ಗೊತ್ತಾಗ್ತಾ ಇರೋದು. ಆ ರೀತಿ ಇಲ್ಲೂ ಮಾಡ್ತಿದಾರೇನೋ. ಹೌದು, ನನ್ಗೆ ಯಾಕೆ ಭ್ರಾಂತಿ ಆಯ್ತು, ಯಹ ಇತರಹ ಅಂತ ಒಂದು ವಾಕ್ಯ ಕೇಳ್ಬಿಟ್ಟು ನಾನು ಯಹ ಇತರಹ ಪುಲ್ಲಿಂಗ ಇರೋದ್ರಿಂದ ಇತರಹ ಆ ವಾಕ್ಯ ಇಲ್ಲ. ಏವ ನಿರಾಕರ್ತ ತಸೀವಾ ತತ್ವ ಆತ್ಮನಷ್ಟ ಪ್ರತ್ಯಾಖ್ಯಾತ್ಮ ಶಕ್ಯತ್ವ ಅಲ್ಲ, ಅಲ್ಲಿ ಕರ್ಮಿ ಪ್ರಯೋಗ ಮಾಡಿದ್ದಾರೆ. ಈ ಯಹ ದೇವದತ್ತಾಧಿಕ ಪುರುಷ ನಿಷೇಧ್ಯಂ ಆರಭ್ಯತೆ, ಅವನು ನಿಷೇಧ ಮಾಡೋದಕ್ಕೆ ಆರಭ್ಯ ಪಡುತ್ತಾನು. ಇದು ಕ್ಲೋಸ್ ಮಾಡೋ